ಈಗ ನಪ್ರತೀಕಾಧಿಕರಣ. ಹೇಳಿದರು ಮೊದಲಿಗೆ ಆವೃತ್ತಿ ರಸಕರೂಪದೇಶಾತ್ ಶ್ರವಣಾದಿಗಳನ್ನು ಪುನಃ ಪುನಃ ಮಾಡಬೇಕು. ಹರಿಕಥೆಯನ್ನು ಕೇಳಿದ್ದೇ ಕೇಳು, ಹರಿಕಥಾ ಶ್ರವಣ ಮಾಡೋ ನಿರಂತರ. ಈ ಮಾತಿನ ಅರ್ಥ ಅವಕ್ಕೆಲ್ಲ ಕೂಡ. ಆಮೇಲೆ ಆತ್ಮಾಧಿಕರಣ, ದೇವರನ್ನು ಅತಿ ಕಡಿಮೆ ಅಂದರೂ ಕೂಡ ಸತ್ ಚಿತ್ ಆನಂದ ಆತ್ಮ ಅಂತ ಉಪಾಸನೆ ಮಾಡಬೇಕು. ಅತ್ಯಂತ ಆಪತ್ಕಾರದಲ್ಲಿ ಆತ್ಮ ಅಂತಾದ್ರೂ ಮಾಡಲೇಬೇಕು ಅಂತ ತಿಳಿಸಿದರು. ಅದಕ್ಕೇನು ಅರ್ಥ ಅಂದರೆ ಸ್ವಾಮಿ ಅಂತ ಅರ್ಥ ಅಂತ ತಿಳಿಸಿದರು. ತಾವು ಉಪದೇಶವನ್ನು ಮಾಡಬೇಕು, ತಾವು ಅನುಷ್ಠಾನವನ್ನು ಮಾಡಬೇಕು. ಇದು ಅತ್ಯಂತ ಮುಖ್ಯವಾದ ಉಪಾಸನೆಯ ಕ್ರಮ ಇದು. ಅದಾದಮೇಲೆ ರೋಗ ರುಜಿನ ಎಲ್ಲ ಹೆಡಪ್ ಆಗೋದು, ಏನೋ ಸಂಗಡ ಬಂದುಬಿಟ್ರೆ ಏನು ಮಾಡೋಕ್ಕಾಗದೆ ಹೋದ ಇಷ್ಟಾದರೂ ಮಾಡಿ ಅಂತೇಳಿ. ಈಗ ಪ್ರತೀಕಾಶೀಕರಣ, ಈ ಪ್ರತೀಕದಲ್ಲಿ ಪ್ರತಿಮೆಗಳಲ್ಲಿ ದೇವರನ್ನು ಆರಾಧನೆ ಮಾಡಬೇಕೋ ಬೇಡ ಅಂತ ಪ್ರಶ್ನೆ ನಿನ್ನೆ ಬಂದಿತ್ತು. ಅದಕ್ಕೆ ಮಾಡಿಕೊಡುದು ಅಂತ ಅನೇಕರ ವಾದ. ಯಾಕೆ ದೇವರೆಲ್ಲ ಕಡೆ ಇರೋದ್ರಿಂದ ಪ್ರತಿಮೆಯನ್ನು ಪೂಜೆ ಮಾಡಬಾರದು ಅಂತ ವಾದ. ಉತ್ತರ ಅಂದರೆ ಎಲ್ಲ ಕಡೆ ಇರೋದ್ರಿಂದ ಪ್ರತಿಮೆಯನ್ನು ಮಾಡಬೇಕು ಅಂತ ಅರ್ಥ. ಪ್ರತಿಮೆಯಲ್ಲಿ ದೇವರಿಲ್ಲ ಅಂತ ಹೇಳೋದಾದರೆ ಎಲ್ಲ ಕಡೆ ದೇವರಿದ್ದ ಅನ್ನೋದಕ್ಕೆ ಅರ್ಥ ಇಲ್ಲ. ಹಾಕಿದ್ರೆ ಎಲ್ಲ ಕಡೆ ದೇವರಿದ್ದಾನೆ ಅಂತ ಹೇಳಿದ್ರೆ ಪ್ರತಿಮೆಯಲ್ಲಿ ಇದ್ದಾನೋ ಇಲ್ವೋ? ಇದ್ದೇ ಇದ್ದಾನೆ. ಕೆಲವರು ವಾದ ಏನು ಗೊತ್ತಾ, ಯಾರೋ ಬರೆದ್ರ ಪುಸ್ತಕನ, ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋಗಿದ್ರು, ಜೋಳೆ ಓಡಾಡ್ತಾ ಇತ್ತು ದೇವ್ರ ಮೇಲೆ, ಪ್ರತಿಮೆ ಮೇಲೆ. ಓಹೋ, ಹಾಗಿದ್ರೆ ದೇವರಿಲ್ಲ, ಪ್ರತಿಮೆಯಲ್ಲಿ ದೇವರಿಲ್ಲ ಅಂತ ಅನ್ನೋ ಸ್ವಾಮಿ. ಜೊತೆಗೆ ದೇವ್ರು ಸರ್ವತ್ರ ವ್ಯಾಪ್ತ ಅಂತ ಹೇಳೋದು. ಮತ್ತೆ ಸರ್ವತ್ರ ಏನೇನೋ ಪ್ರಾಬ್ಲಮ್ಗಳು, ಹಾಗೆ ದೇವರು ಎಲ್ಲಿಲ್ಲ ಅಂತ ಹೇಳ್ಬೇಕಾಗತ್ತೆ ಅಷ್ಟೇ. ಅಲ್ಲ, ದೇವರು ಪ್ರತಿಮೆ ಬೇರೆ, ದೇವರು ಬೇರೆ. ಪ್ರತಿಮೆ ಫೋಟೋದೇ ಹರಿದಾಕ್ಬಿಟ್ರೆ ವ್ಯಕ್ತಿ ಹೋಗ್ಬಿಡ್ತಾನ? ಫೋಟೋ ಮೇಲೆ ಚಿರಡೆ ಕೂತ್ರೆ ಇಮ್ಮೆ ಕೂತಾಗತ್ತಾ? ಅರ್ಥ ಆಗೋದಿಲ್ಲ. ಅದೇ ಅವರಿಗೆ ತಿಳುವಳಿಕೆ. ಫೋಟೋದ ಅರ್ಥ ನಮಗಿದೆ, ಇನ್ನೂ ಚಿಕ್ಕದ ಮಾಡಕ್ ಬರುತ್ತೆ. ಇಷ್ಟೇ ಫೋಟೋ ಪ್ರಕಾರ ಕಳಿಸ್ಬೋದು. ವ್ಯಕ್ತಿ ಅವರೇ, ಅದು ಅವರಲ್ಲ, ಫೋಟೋನೇ ಅವರಲ್ಲ. ವ್ಯಕ್ತಿ ಅವರು, ಫೋಟೋ ಅವರಲ್ಲ. ಇದೆಲ್ಲರಿಗೂ ಗೊತ್ತಿರೋ ಹರಣೆ. ದೇವ್ರ ವಿಷಯ ಬಂದಾಗ ಏನೋ ತಲೆ ಹೇಳ್ತೇವೆ ಮಾತಾಡ್ಬಿಡ್ತಾರೆ. ಮಾತಾಡ್ತಾರೆ ದೇವರಿದ್ದಾನೆ. ಪ್ರತೀಕಂ ನೈವ ವಿಷ್ಣು ಮಿಥ್ಯೋಪಾಸನ ಏನರ್ಥದ. ಪ್ರತಿಮೆಯನ್ನೇ ವಿಷ್ಣು ದೇವರು ಅಂತ ತಿಳ್ಕೊಂಡ್ರೆ ಮಹಾಪಾಪ ಬರುತ್ತೆ. ಅದಕ್ಕೆ ಪ್ರತಿಮೆ ಜಡ ಪದಾರ್ಥ. ಜಡ ಪದಾರ್ಥ ದೇವರು ಅಂತ ತಿಳ್ಕೊಂಡ್ರೆ ಜೀವ ಜಡಭೇದ, ಜಡ ಈಶ ಭೇದ ಅಂತ ಹೇಳಿದ್ದೆ. ಪ್ರತಿಮೆ ಜಡ, ಅದನ್ನೇ ದೇವರು ಅಂದ್ರೆ ಜಡ, ದೇವರಿಗೂ ಅಭೇದ ಹೇಳಿದಾಗ ಅದಲ್ಲ. ಪ್ರತಿಮೆನೇ ದೇವರಲ್ಲ. ಅದು ಪ್ರತಿಮೆಯಲ್ಲಿ ದೇವರು ಇಲ್ಲದೆ ಇಲ್ಲ. ಸಿಂಪಲ್ ಅದು. ವೈರ್ ಕರೆಂಟ್ ಅಲ್ಲ, ವೈರ್ ಕರೆಂಟ್ ಇಲ್ಲದೆ ಇಲ್ಲ. ಲೈವ್ ವೈರ್, ಲೈವ್ ಅವ್ರಿಗೆ ಏನರ್ಥ? ಕರೆಂಟ್ ಇರೋ ವೈರು ಅಂತ. ಈ ಲೈವ್ ಪ್ರತಿಮೆಗಳೆಲ್ಲ ಏನವು? ಲೈವ್ ಪ್ರತೀಕ. ಲೈವ್ ಪ್ರತೀಕ ಅಂದ್ರೆ ದೇವರ ಸನ್ನಿಧಾನ ಇದೆ, ಅದು ಅವೇ ದೇವರಲ್ಲ. ಪ್ರತೀಕಂ ನೈವ ವಿಷ್ಣು. ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಿತ್ಯ ಪೂಜೆ ಮಾಡ್ಬೇಕಾದ್ರೆ ಇವಾಗ ಸಮಸ್ಯೆ ಬರುತ್ತೆ. ಇದು ಗೊತ್ತಿದ್ರೆ ಸಮಸ್ಯೆ ಬರೋದಿಲ್ಲ. ಪ್ರತಿಮೆನೇ ದೇವರಲ್ಲ. ಪ್ರತಿಮೆ ಒಳಗೆ ದೇವರಿರ್ತಾನೆ. ಅಲಂಕಾರ ಮಾಡ್ತೇವೆ, ದೇವರಿಗೆ ಮಾಡಕ್ ಆಗೋದಿಲ್ಲ. ಅಪ್ರಾಕೃತ. ಅಪ್ರಾಕೃತ ನಮ್ಗೆ ಹೆಂಗ್ ಚಿಂತನೆ ಮಾಡಕ್ ಬರುತ್ತೆ? ಪ್ರತೀಕದ ಚಿಂತನೆ ಮಾಡೋ. ಇವತ್ತು ನಮ್ಮ ರಕ್ತ ಮಾಂಸ ವ್ಯಕ್ತಿಗಿದೆ, ಫೋಟೋ ಕೊಡ್ತಾ ಅದ ರಕ್ತ ಮಾಂಸ ಇದೆಯಾ? ಇಲ್ಲ. ಅರ್ಥ ಆಯ್ತಾ? ಆದ್ರಿಂದ ಇದರಲ್ಲಿ ಅಪ್ರಾಕೃತ ದೇವರು, ಅಪ್ರಾಕೃತ ದೇವರು ಚಿಂತನೆ ಮಾಡಕ್ ನಮಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೇನ್ ಮಾಡಕ್? ಪ್ರತೀಕದಲ್ಲಿ ಮಾಡಕ್ ಬರುತ್ತೆ. ಪ್ರತೀಕದಲ್ಲಿ ಹಾಗಿದ್ದಾನೆ. ಈ ಕರೆಂಟ್ ತೋರಿಸಿ ಅಂತ ಹೆಂಗ್ ತೋರಿಸ್ತೀರಿ ನೀವೀಗ? ಲೈಟ್ ತೋರಿಸ್ಬೇಕು, ಲೈಟ್ ದೇವ ಕರೆಂಟ್ ಅಲ್ಲ. ಮತ್ತೆ ಏನ್ ತೋರಿಸಿದ್ರು ಕರೆಂಟ್ ಅಲ್ಲ, ಬಟ್ ಕರೆಂಟ್ ಅದರೊಳಗಿದೆ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ದೇವರಿದ್ದಾನೆ. ಅಲ್ಲಿ ಸನ್ನಿಧಾನ ವಿಶೇಷ. ಯಾವುದರ ಸನ್ನಿಧಾನ ವಿಶೇಷ? ಹೆಚ್ಚು ವೋಲ್ಟೇಜ್ ಇದ್ದ ಸನ್ನಿಧಾನ ಭಾರಿ ಜಾಸ್ತಿ ಇದೆ ಅಂತ. ಇದು 230, ಇಷ್ಟಕ್ಕೆ ಸಾಯ್ತಾನೆ, 230ಗೆ ಸಾಯ್ತಾನೆ. ಗೊತ್ತಾಯ್ತಾನೆ? ಅದಕ್ಕೆಲ್ಲ ಮುಟ್ಟಿದ್ರೆ ಕಷ್ಟ. ಅದ್ರ ಬರ್ತಾ ಏನಾಗುತ್ತೆ, ಕಡಿಮೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗಿಸ್ತಾನೆ. ಸನ್ನಿಧಾನ ನಮಗೆ ಎಷ್ಟು ಬೇಕೋ ಅಷ್ಟೇ ಇದೆ, ಜಾಸ್ತಿ ಇಲ್ಲ. ಫ್ಯಾನ್ ಫುಲ್ ಹಾಕಿದ್ರೆ ಸ್ವಲ್ಪ ಹಾಕ್ತಾನೆ, ಅದು ಗಾಳಿ ಬರುತ್ತೆ. ಅದು ಜಾಸ್ತಿ ಆಗಿದ್ರೆ ಫುಲ್ ಬರುತ್ತೆ. ಸನ್ನಿಧಾನ ಬೇರೆ ಆಗ್ತಾ ಹೋಗುತ್ತೆ. ದೊಡ್ಡವರು ಪೂಜೆ ಮಾಡಿದ್ರೆ ಸನ್ನಿಧಾನ ಜಾಸ್ತಿ ಬರುತ್ತೆ. ಅನುಸಂಧಾನ ಜಾಸ್ತಿ ಇರೋದ್ರಿಂದ ಜಾಸ್ತಿ ಬರುತ್ತೆ. ಇವೆಲ್ಲ ತಿಳಿದಿರ್ಬೇಕು. ಪ್ರತೀಕೆ ಇದೆಲ್ಲ ತಿಳಿದೇ ಹೋದ್ರೆ ನೀವು ಮಠಗಳಿಗೆ ಹೋಗಲಿಕ್ಕೆ ಬರೋದಿಲ್ಲ. ಪೂಜೆ ಅಪಾರ್ಥ ಮಾಡ್ಕೊಂಡ್ ಬರುತ್ತೆ. ದೇವ್ರು ನೋಡಿದೆ, ದೇವ್ರ ಪ್ರತಿಮೆ ನೋಡಿ, ದೇವ್ರು ನೋಡಿಲ್ಲ. ಅವರು ನೋಡಿದ್ದೇನೋ ದೇವ್ರ ಪ್ರತಿಮೆ ಅಷ್ಟೇ, ದೇವರಲ್ಲ. ದೇವರೇ ಆಗಿದ್ರೆ ಏನಾಗ್ತಿತ್ತು? ಅಪರೋಕ್ಷ ಜ್ಞಾನ ಅಂತ ಅರ್ಥ ಆಗಿತ್ತು. ಮಾಡಿಪ್ಪ ಸುಟ್ಟು ಬೂದಿ ಆಗ್ಬೇಕಾಗಿತ್ತು. ಏನಾಗಿಲ್ಲ, ಇವರೇ ಹಾಗೆ. ಅದ್ರ ನಿಜವಾದ ದೇವರ ದರ್ಶನ ಆಗ್ಲಿಕ್ಕೆ ಇದೆಲ್ಲ ಟ್ರೈನಿಂಗ್ ಇದ್ದ ಒಂಥರ ಮೊದ್ಲೇನಿದು ರಿಹರ್ಸಲ್ ಇದ್ದಾಗ ಅಷ್ಟೇ. ತಿಳಿತಾ? ದೇವರು ಹಾಗಿದ್ದಾರೆ. ಇದೆಲ್ಲ ಯೋಚನೆ ಮಾಡಿ ಗಟ್ಟಿ ಮಾಡ್ಕೋಬೇಕಿದೆ. ಯಾಕೆಂತ ಪ್ರಶ್ನೆ ಮಕ್ಕಳು ಮನೆಯಲ್ಲೇ ಕೇಳ್ತಾರೆ, ಇದೇ ದೇವರ ಅಥವಾ ಇದ್ದ ಹೊಡೆದ ದೇವ್ರು ಹೊಡೆದೋಗ್ಬಿಟ್ಟಾಗಿದ್ರೆ
ದೇವ್ರ ಮೇಲಿಗೆ ಹಾಕ್ತಾನ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು. ದೇವ್ರ ದರ್ಶನ ಮಾಡಿ, ದೇವ್ರ ಪ್ರತಿಮೆ ಇದು ಹೀಗಿರುತ್ತೆ. ಫೋಟೋ ತೋರಿಸಿ ನೋಡಿ ಅಂತ ಹೇಳೋದಿಲ್ಲ. ಫೋಟೋನ ಅವ್ರು ಹಾಗಿದ್ರೆ ಯಾರೋ ಸತ್ತವ್ರ ಫೋಟೋ ಪೂಜೆ ಮಾಡ್ತಾರೆ. ಅವ್ರಿದ್ದಾರಲ್ಲ ಮತ್ತೆ ಫೋಟೋ ಮಾಡ್ತೀವಿ, ಅವರೇ ಇದ್ದಾರಲ್ಲ ಅಂತ ಕೇಳಿದ್ರೆ ಅವ್ರಲ್ಲ, ಅವ್ರ ಫೋಟೋ ಅಷ್ಟೇ ಹೇಳ್ಬೇಕು. ನೀವೆಲ್ಲ ನಮ್ ನಿತ್ಯ ಅನುಭವ ಬಂದ್ಬಿಡುತ್ತದು, ಯೋಚನೆ ಮಾಡ್ಬೇಕು ಅಷ್ಟೇ. ಸ್ವಲ್ಪ ಎಲ್ಲೋದು ಅಷ್ಟೇ, ಪ್ರತಿಮೆ ದರ್ಶನ ಹೊರತು ದೇವರ ದರ್ಶನ ಅಲ್ಲ. ಆದ್ರೆ ಸನ್ನಿಧಾನ ಜಾಸ್ತಿ ಇದ್ದಾಗ ಏನಾಯ್ತು, ಅದು ವೈರ್ ಹೊಡಿತ ಸಾಕು ಅಂತ ಯಾರು ಹೇಳ್ತಾರೆ ನಿಮಗೆ? ವೈರ್ ಸಾಕು ಹೊಡೆದಿದ್ದು ಆಕ್ಚುಲಿ ಏನು ವೈರು, ಬಟ್ ಒಳಗೆ ಕರೆಂಟ್ ಇದೆ. ಅರ್ಥ ಆಯ್ತಾ? ಒಂದು ಕರೆಂಟ್ ಡೈರೆಕ್ಟ್ ನಿಮಗೆ ಕಾಣೋದೇ ಇಲ್ಲ, ದೇವರ ಕಣ್ಣಿಗೆ ಕಾಣೋದಿಲ್ಲ. ಸನ್ನಿಧಾನ ಇದ್ದ ಪ್ರತಿಮೆಗಳನ್ನು ನೋಡ್ತೇವೆ, ಆದ್ರಿಂದ ನಮಗದು ಕರೆಂಟ್ ಬಂತು ಅಂತ ಮುಟ್ಟಿ ಯಾರು ಲೈಟ್ ಬಂತು ಕರೆಂಟ್ ಬಂತು ಅಷ್ಟೇನೆ. ಲೈಟ್ ನೋಡಿ ಏನೋ ಬಂದ, ಕರೆಂಟ್ ಬಂತು ಅಂತ ಹೇಳಿದ, ಮುಟ್ಟಿನೋ ಹೇಳಿಲ್ಲ ಅವ್ರು. ಅರ್ಥ ಆಯ್ತಾ? ಇದೇ ರೀತಿ ಯೋಚನೆ ಮಾಡಿದಾಗ ಇದೆಲ್ಲ ಶಾಸ್ತ್ರೀಯವಾದ ವಿಚಾರಗಳನ್ನ ಅಪ್ಲೈ ಮಾಡ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಸೈಜ್ ಡೆವಲಪ್ ಆಯ್ತು. ಅದು ಸುಮ್ಮನೆ ಕೂತ್ರೆ ಆಗ್ತಾ ಇರ್ಲಿಲ್ಲ. ಇವ್ರು ಶಾಸ್ತ್ರ ಹೋದ್ರೆ ಹಾಗೆ ಕೂತಿದ್ದಕ್ಕೆ ಹಾಗಾಗ್ತದೆ. ಅಪ್ಲೈ ಮಾಡಿದ್ರೆ ಯೋಗಿಗಳಾದ್ರೆ, ಯಾರು ಅಪ್ಲೈ ಮಾಡ್ಕೊತ ಬಂದ್ರು ಅವ್ರು ದೊಡ್ಡ ಯೋಗಿಗಳಾಗ್ಬಿಟ್ಟು. ಗೊತ್ತಾಯ್ತಾ? ಅಪ್ಲಿಕೇಶನ್ ಬೇಕಿಲ್ಲವ್ರ ಉಪಯೋಗ ಇಲ್ಲ. ಕಿಂ ತೇರನ ಕೃತಂ ಪಾಪಂ ಯೋ ಅನ್ಯಥಾ ಸಂತವಾತಂ ಪ್ರತೀಕಂ ನೈವ ವಿಷ್ಣು ಯನ್ಮಿಥ್ಯೋಪಾಸ ಹಿ ಅನರ್ಥದ. ಪ್ರತಿಮೆಯನ್ನೇ ದೇವರು ಅಂತ ತಿಳ್ಕೊಂಡ್ರೆ ಮಿಥ್ಯೋಪಾಸನೆ, ಅದಕ್ಕೆ ಪುರುಷಾರ್ಥ ಸಿಗೋದಿಲ್ಲ, ಅನರ್ಥವಾಗ್ತದೆ ಅಂತ ಹೇಳಿ. ಅನರ್ಥವಾಗುತ್ತೆ. ಯೋ ಅನ್ಯಥಾ ಸಂತಂ ಆತ್ಮ ಈಶಂ ಅನ್ಯಥಾ ಪ್ರತಿಪದ್ಯತೆ. ಪರಮಾತ್ಮ ಇರೋದೇ ಒಂದು ರೀತಿ, ಅದು ತಿಳಿಯೋದೇ ಒಂದು ರೀತಿ, ಇರೋದೇ ಒಂದು. ಒಬ್ಬರು ನೋಡಿ ಇನ್ನೊಬ್ರು ಅಂತ ತಿಳ್ಕೊಂಡ್ರೆ ತಪ್ಪಾಗ್ಲಿಲ್ಲ. ಅದೇ ರೀತಿಯಲ್ಲಿ ಜಡ ಪ್ರತಿಭೆಗಳನ್ನು ನೋಡಿ ವಸ್ತು ಅಂತ ತಿಳಿಕೊಡುದು. ಅನ್ನಂ ಬ್ರಹ್ಮೇತಿ ಉಪಾಸೀತ, ಅನ್ನವನ್ನು ಬ್ರಹ್ಮ ಅಂತ ತಿಳ್ಕೊಳ್ಳಿ. ಮನಃ ಬ್ರಹ್ಮೇತಿ ಉಪಾಸೀತ ಹೇಳಿದ್ರು. ಮನಸ್ಸಿನೊಳಗೆ ದೇವರು ಅಂತ ಹೇಳಿ, ಇದೆಲ್ಲ ಅದಕ್ಕೂ ಅರ್ಥ ಇದೆ. ಮಾತೃದೇವೋಹವ, ಪಿತೃದೇವೋಹವ, ಆಚಾರ್ಯ ದೇವೋಹವ, ಎಲ್ಲದಕ್ಕೂ ವಿದ್ಯಾವಿನಯ ಸಂಪನ್ನ, ಎಲ್ಲ ಪ್ರತೀಕಗಳು, ಪ್ರತೀಕಗಳೇ ಹೊರತು ಯಾವುದೋ ದೇವರಲ್ಲ. ಅದರ ದೇವರು ಇಲ್ಲದೆ ಇಲ್ಲ, ಇದ್ದೇ ಇದ್ದಾನೆ ಅಂತ. ಕಿಂತೇನ ನಕೃತಂ ಪಾಪಂ, ಯಾರು ತಪ್ಪಾಗಿ ತಿಳಿತಾರೋ ಎಷ್ಟು ಪಾಪ ಬರುತ್ತೆ ಅಂದ್ರೆ, ಇನ್ನೇನು ಪಾಪ ಬೇಕು ಅದಕ್ಕಿಂತ ಅಂತ ಹೇಳ್ತಾರೆ. ನಮಗೆ ಪಾಪ ನಮಗೆ ಅರ್ಥ ಆಗೋದಿಲ್ಲ. ಲೈವ್ ವೈರ್ ಬರೀ ಹೊರತು ಬಿಟ್ಟುಬಿಟ್ಟ, ಸತ್ತು ಹೋಗ್ತಾನೆ ಇಲ್ಲ. ಇದು ಪಾಪ ಅಂದ್ರೆ ಅದ ಅನರ್ಥನೇ ಪಾಪ ಅಂತ ಕರೆಯೋದು. ಪಾಪ ಅಂದ್ರೆ ಏನೂ ಅಲ್ಲ, ಕೆಟ್ಟದ್ದು ಅಂತ ಅರ್ಥ. ಪಾಪ ಶಬ್ದಕ್ಕೆ ಕೆಟ್ಟದ್ದು. ಪುಣ್ಯ ಶಬ್ದಕ್ಕೆ ಏನರ್ಥ? ದೇವಸ್ಥಾನಕ್ಕೆ ನೋಡಿ ಬಂದ ಪುಣ್ಯ ಬಂತು, ಇಲ್ಲಿ ತೋರ್ಸೋ ಪುಣ್ಯ ಅಂತ ಕೇಳಿದ್ರೆ ಒಳ್ಳೆಯದು ಪುಣ್ಯ, ಕೆಟ್ಟದ್ದು ಪಾಪ ಅಷ್ಟೇ. ಆದ್ರಿಂದ ಅದು ಕೆಟ್ಟದಾಗುತ್ತೆ. ಆದ್ರಿಂದ ಎಂದು ತಪ್ಪಾಗಿ ಉಪಾಸನೆಯನ್ನು ಮಾಡಿಕೊಡುದು. ಎಲ್ಲದಕ್ಕೂ ಎಲ್ಲೆಲ್ಲಿ ದೇವರ ಉಪಾಸನೆ ಹೇಳ್ತಾರೋ ಅದೆಲ್ಲ ಪ್ರತೀಕಗಳಿಗೆ ತಿಳಿಬೇಕು. ಇಲ್ಲಿ ಮೂರ್ನಾಲ್ಕನೇ ಒಂದು ಸೂತ್ರ ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡ್ಬೇಕು. ಪ್ರತೀಕ ಅಂತ ಹೇಳ್ಕೊಂಡ್ಮೇಲೆ ಸಮಸ್ಯೆ ಇಲ್ಲ. ಜ್ಞಾನಿಗಳು ಪ್ರತೀಕ, ಸಾಲಿಗ್ರಾಮ ಪ್ರತೀಕ, ತಿಳಿತಾ? ಒಂದು ಪ್ರತಿಯೊಂದು ಚಕ್ರ ಎಲ್ಲ ಪ್ರತೀಕಗಳೇ. ಪ್ರತೀಕದಲ್ಲಿ ತಾರತಮ್ಯ ಇರೋದ್ರಿಂದ ಸ್ವಯಂವ್ಯಕ್ತದಲ್ಲಿ ಮತ್ತೆ ಆವಾಹನೆ ಬೇಕಿಲ್ಲ. ಸ್ವಯಂವ್ಯಕ್ತ ಅಲ್ಲದೆ ಹೋದಾಗ ಆವಾಹನೆ ಮಾಡಿದ್ರೆ ಸನ್ನಿಧಾನ ಬರುತ್ತೆ. ಬರೀ ಮೆಟಲ್ ಪೀಸ್ ಅಷ್ಟೇ ಅದು. ಆಹ್ವಾನ ಮಾಡಿದಾಗ ಅದು ಈ ದೇವ್ರು ಯಾವ ದೇವ್ರನ್ನ ಆಹ್ವಾನ ಮಾಡ್ತಾರೋ ಆ ದೇವ್ರು ಬರ್ತಾರೆ. ಬಟ್ ಪ್ರತಿಮೆ ತಕ್ಕಂತೆ ಆಹ್ವಾನ ಮಾಡ್ತಾರೆ. ಅಧಿಷ್ಠಾನ ಕೂಡಿಸಿ ಚೇರ್ ಮೇಲೆ ಕೊಡಿಸ್ತಾರೆ. ಗೊತ್ತಾಯ್ತಾ? ಅದು ಚೇರ್ ಅಧಿಷ್ಠಾನ ಆಗಿ ಅವ್ರಿಗೆ ಕೊಡು ಅಂತ ಹೇಳಿದ್ರೆ ಅಂತ ಚೇರ್ ಮುಂದೆ ಇಟ್ಬಿಡ್ತಾರೆ. ಅವ್ರ ಬಾಯಿಲೆ ಇಟ್ಟಿರ್ತದೆ, ಚೇರ್ ಮುಂದೆ ಇರ್ತಾರೆ. ಚೇರ್ ಹೇಳಿದ್ರು ಅಧಿಷ್ಠಾನ, ಇಡ್ಲಕ್ಕೆ ಅಧಿಷ್ಠಾನ. ಮುಂದೆ ಅವ್ರು ತಗೊಳ್ತಾರ. ದೇವ್ರು ನೈವೇದ್ಯ ಇಟ್ಬಿಡೋದಷ್ಟೇನೆ. ಪರಮಾತ್ಮ ಮಹಾಲಕ್ಷ್ಮಿ ಒಳಗೆ ಬಡಿಸ್ತಾರೆ. ಅದೆಲ್ಲ ನಮ್ಗೆ ಅರ್ಥ ಬಿಟ್ಟು ಬಿಡ್ಬೇಕು. ಎಮ್ಮ ಕೊಡೋದು ನಾವು ಬ್ರೌಸ್ ಮಾಸ್ಟರ್ ಕೈಲೋ ಕ್ಲರ್ಕ್ ಕೈಲೋ ಕೊಡ್ತೇವೆ ಅಷ್ಟೇ. ನಮಗೇನು ಗ್ಯಾರಂಟಿ ಮುಟ್ಟಿದೆ ಅಂತ? ಇಷ್ಟೊತ್ತಿ ಮುಟ್ಟಿರುತ್ತೆ. ಅವ್ನು ಮುಟ್ಟಿರೋ ಫೋನ್ ಮಾಡ್ತಾನೆ, ಮತ್ತೆ ಗೊತ್ತಾಗುತ್ತೆ ಹುಟ್ಟಿದ್ರು ಬಂದಿದೆ ಥ್ಯಾಂಕ್ಸ್ ಅಂತ ಹೇಳ್ತಾನಲ್ಲ. ಹಾಗೆ ನಾವು ಕೊಟ್ಟಿದ್ದು ಅವ್ರ ಕೈಲಲ್ಲ. ಈಗ ಅವ್ರ ಕೈ ಕೊಡೋದು ಎಮ್ಮೆ ಯಾಕೆ ಮಾಡ್ಬೇಕು? ಎಮ್ಮ ಮಾಡಕ್ ಹೋಗ್ತಿರ್ತಾರೆ, ಅವರೇ ಬರ್ತಾರೆ. ಅವ್ರು ಕೊಟ್ಬಿಡ್ತಾರ, ಎಮ್ಮೆ ಮಾಡ್ತೀವಿ ಅಂತ ಹೋಗ್ತಾರ. ಇದು ಸುಲಭ ಆಯ್ತಲ್ಲ ಕೆಲಸ. ತಕ್ಷಣ ಸಿಕ್ತು, ಕಮಿಷನ್ ನೋಡಿತು, ಟೆನ್ಷನ್ ಹೋಯ್ತು, ಎಲ್ಲ ಸರಿ. ಯೋ ಅನ್ಯಥಾ ಸಂತ ಆತ್ಮಾನಂ ಅನ್ಯಥಾ ಪ್ರತಿಪದ್ಯತೆ. ಇರ್ತಕ್ಕಂಥ ಪರಮಾತ್ಮನನ್ನ ಬೇರೆ ರೀತಿ ತಿಳ್ಕೊಂಡ್ರೆ ಅವನಿಗೆ ಮಹಾ ಅನರ್ಥವೇ ಆಗತ್ತೆ. ಕಿಂತೇನ ಕೃತಂ ಪಾಪಂ ಚೋರೇಣ ಆತ್ಮ ಅಪಹಾರಿಣ. ಅಂತಿಂತ ಕಳ್ಳ ಅಲ್ಲ ನೋಡು, ಪಾಪರಿ ಬರೀ ಕಳ್ಳ ಅಷ್ಟೇ. ಏನ್ ಕಳ್ಳ ಅಂದ್ರೆ ಏನಂತ ಅರ್ಥ? ಬಂಗಾರ ಕದ್ದ ಕಳ್ಳ, ಸ್ವರ್ಣಸ್ಥೆ ಮಹಾಪಾತಕ. ಯಾವ್ದೋ ವಸ್ತು ಕದೀತಾರೆ ಪಾತಕ, ಚಿನ್ನ ಕದ್ರೆ ಮಹಾಪಾತಕ. ಇಲ್ಲಿ ದೇವರೇ ಕದೀತಾರ. ಆದ್ದರಿಂದ ಇವರಂತ ಪಾಪ. ಯಾಕೆ ದೇವ್ರ ಕರಿಯೋದು ತಪ್ಪು ತಿಳಿಯೋದೇ ಕರಿಯೋದು ಅಂತ ಹೆಸರು. ಏನ ಏನು ಓದ್ಕೋಬೇಕು ಸರಿ ಅದನ್ನ.
ಓದ್ಬೇಕಲ್ಲ ಸರಿಯಾಗಿ. ಚೋರೇಣ ಆತ್ಮಾಪಹಾರಿಣ, ಆತ್ಮ ನಮ್ಮ ಸ್ವಾಮಿಯಾದ ಪರಮಾತ್ಮನನ್ನ ತಪ್ಪಿರಿದಾಗ ಕದ್ದು ಪಾಪ ಬಂತಲ್ಲ, ಇನ್ನೇನ್ ಪಾಪ ಬರ್ಬೇಕು ಅದಕ್ಕಿಂತ, ಗೊತ್ತಾಯ್ತಾ? ಯಾವ್ದು 35 ಎಷ್ಟು ಬಂದ್ರು ಫೇಲೆ, ಅದ್ರ ಹೆಚ್ಚು ಕಡಿಮೆ ಬರುತ್ತೆ ಅಷ್ಟೇ. ಪಾಸ್ ಅಂತೂ ಆಗೋದಿಲ್ಲ, ಅವನು ಫೇಲ್. ಮೇಲೆ ಬಂದ್ರೆ ಎಷ್ಟು ಬಂದ್ರು ಕೂಡ ಪಾಸಿಗೆ ಧಕ್ಕೆ ಬರಲಿಲ್ಲ. ಕಿಂತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ. ಆತ್ಮ ಶಬ್ದ ಮತ್ತೆ ಬಂತು. ಆತ್ಮ ಅಂದ್ರೆ ವಿಷ್ಣು ಅಂತ ಅರ್ಥ. ಯಾರ ಬಗ್ಗೆ ತೆಪ್ಪು ತಿಳಿಬಾರ್ದು. ವಾಯುದೇವ್ರ ಪ್ರತಿಮೆ ಮತ್ತೆ ಈಗ ಆಮೇಲೆ ಆಂಜನೇಯ ಇದ್ದಾರೆ ಪ್ರತಿಮೆ ಅಷ್ಟೇ. ಅದು ಈ ಹೇಳಿದ ಎಲ್ಲರಿಗೂ ಅಪ್ಲೈ ಮಾಡ್ಕೋಬೇಕು, ಪ್ರತಿಯೊಂದು ಕೂಡ ಅಪ್ಲೈ ಮಾಡೋದು. ಶ್ರಾದ್ದ ಪಕ್ಷಕ್ಕೂ ಅಪ್ಲೈ ಮಾಡ್ಬೇಕು ಮತ್ತೆ, ಗೊತ್ತಾಯ್ತಾ? ನಮಸ್ಕಾರ ಮಾಡೋ ಪಿಂಡಕ್ಕೆ ನಮಸ್ಕಾರ ಮಾಡಿ ಅಂತಾರೆ. ಪಿಂಡದಲ್ಲಿರೋ ಪಿತೃಡಿ ಅಂತ ಅರ್ಥ ಅದಕ್ಕೆ. ಪಿಂಡಕ್ಕೆ ಮಾಡಿದ್ರೆ ಅರ್ಥ ಅದಕ್ಕೆ. ಅದೆಲ್ಲ ಅನುಸಂಧಾನ. ಪ್ರತಿ ಕೇಳದೆ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ, ಅದರಿಂದ ಬೇಕೇ ಬೇಕು. ಕಿಂತೇನ ನಕೃತಂ ಪಾಪಂ ಚೌರೇಣ ಆತ್ಮಾಪಹಾರಿಣ ಯೋ ಅನ್ಯಥೈವ ಸ್ಥಿತಂ ವಿಷ್ಣು ಅನ್ಯಥಾ ಪ್ರತಿಪದ್ಯತೆ. ದೇವರದೇ ಒಂದು ರೀತಿ, ತಿಳ್ಕೊಳ್ಳೋದೇ ಒಂದು ರೀತಿ. ಅದು ನಮ್ಗೆಲ್ಲ ಕೆಲವು ವಿಷಯ ಅರ್ಥ ಆಗ್ತಿರಲಿಲ್ಲ ಮೊದಲು, ಈಗ ಅರ್ಥ ಆಗುತ್ತೆ. ಮುಟ್ಟಿದ್ರೆ ಮೇಲಿಗೆ ಆಗ್ತಾರೆ, ಮುಟ್ಟಿದ್ರೆ ಮೇಲಿಗೆ ಆಗ್ತಾರೆ, ಇವನ್ನ ಅರ್ಥ ಆಗೋದಿಲ್ಲ ಅಂತ ಕೇಳ್ತಾರೆ, ಗೊತ್ತಾಯ್ತಾ? ಕರೆಂಟ್ ಬಿಟ್ಟಿದ್ರೆ ಸಾಯ್ತಾನೆ ಇಲ್ಲ. ವೆಹಿಕಲ್ ಇದೆ, ಎರಡು ವೆಹಿಕಲ್ ಎಲ್ಲ ಪಕ್ಕದಲ್ಲಿ ಸೇರಿ ಎಲ್ಲ ಆಗ್ಲಿಲ್ಲ. ಆಟ ಹೋಗ್ಕೊಂಡು ಟಚ್ ಆಗ್ಬಿಟ್ರೆ ಸಾಕು, ತುಂಬಾ ಆಗ್ಬೇಕಾಗಿಲ್ಲ. ಎಷ್ಟು ಹಾಕೋದಕ್ಕೆ ಸ್ವಲ್ಪ ಪ್ರತಿ ಎಲ್ಲ ಪಾರ್ಟಿ ಎಲ್ಲ ಹೋಗ್ಬಿಟ್ಟು ಆ ಮೊಮೆಂಟಮ್ ಕ್ರಿಯೇಟ್ ಆಗಿರುತ್ತೆ, ಗೊತ್ತಾಯ್ತಾ? ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಇವತ್ತು ಸೈನ್ಸ್ ಓದೋರಿಗೆ ಶಾಸ್ತ್ರವನ್ನು ಭಾರಿ ಸುಲಭ, ಗೊತ್ತಾಯ್ತಾ? ಜನ ಇಂಥ ಸೈನ್ಸ್ ಓದಿ ಶಾಸ್ತ್ರ ನಂಬೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ ತರ ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ಸೈನ್ಸ್ ಓದೋ ಸರಿಯಾಗಿ ಅರ್ಥ. ಹೌದಾ, ಹೌದು, ಬಡಿ ಇವೆಲ್ಲ ಅರ್ಥ ಆಗ್ಬೇಕು ಅವ್ರಿಗೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಏನಂತ? ಅವರು ಅವರನ್ನು ಬೈಲಿಯವ್ರನ್ನ ಮುಟ್ಟಿದ್ರೆ ಬಡಿಯವರು ಮೇಲಿಗೆ ಹಾಕ್ತಾರೆ. ಅದ್ರ ಬದಲು ಬೈಲಿಗೆ ಒಂದು ಮಡಿ ಅಂತ ಯಾಕೆ ತಿಳ್ಕೊಬಾರ್ದು? ಅರ್ಥ ಆಯ್ತಾ? ಯಾಕೆ ತಿಳ್ಕೊಬಾರ್ದು? ಉತ್ತರ ಕೊಡ್ಬೇಕಿಲ್ಲ. ಕೆಲವು ಈ ರೀತಿ ಹೇಳಿ ತಲೆ ಕೆಡಿಸ್ಬಿಟ್ಟಿದ್ದಾರೆ. ಆಗ ಎಷ್ಟೋ ಜನ ಅಂತ ತಲೆ ಕೆಟ್ಟೋಗ್ಬಿಟ್ಟಿದೆ. ರಿಪೇರಿಗೆ ಅವ್ರು ಬರೋಸ್ಗೆ ರಿಪೇರಿ ಬಂದಿರ್ತಾರೆ, ರಿಪೇರಿ ಆಗೋದು ಬರೋದೇ ಇಲ್ಲ, ತಿಳ್ಕೊಬಿಡ್ತಾರೆ. ತಪ್ಪದು. ಅರ್ಥ ಆಯ್ತಾ? ಈಗ ಏನ್ ಮಾಡ್ಬೇಕು ಅದಕ್ಕೆ? ಸಿಂಪಲ್ ಆನ್ಸರ್. ಈಗ ನಾವು ಕರೆಂಟ್ ಬಿಟ್ಟಿದ್ರೆ ಸಾಯೋದು ಕರೆಂಟ್ ನಾವು, ಮತ್ತೆ ನಾವು ಕೂಡ ಕರೆಂಟ್ ಯಾಕಾಗಬಾರ್ದು? ಆಗಿದ್ದೀವಾ? ಸೊ ಮುಟ್ಟಿದವ್ರು ಕರೆಂಟ್ ಆಗೋದಿಲ್ಲ, ಅದು ಕರೆಂಟ್ ಇರುತ್ತೆ, ಇವು ಸಾಯ್ತಾರೆ ಅಷ್ಟೇ. ಇದು ಉತ್ತರ ಕೊಟ್ಟು ಸುಲಭ ಆಗುತ್ತೆ. ಈಗ ಅರ್ಥ ಆಯ್ತಾ? ಇಲ್ಲ, ಈಗ ನಮ್ಮ ಎದುರಿಗೆ ಕಾಣಿಸುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತು. ನೀನ್ ಮುಟ್ಟಪ್ಪ ಆಗಿದ್ರೆ ನೀನು ಕರೆಂಟ್ ಇನ್ಮೇಲೆ ನಿನ್ ತಲೆ ಮೇಲೆ ಹೇಟ್ರಿ ಇಟ್ಬಿಡ್ತೀವ, ಬಂದು ಬಿಡುತ್ತಾ ಅದು? ಅರ್ಥ ಆಯ್ತಾ? ಅದೇ ಇವೆಲ್ಲ ಸಿಲ್ಲಿ ಕ್ವಶನ್ಸ್. ಅರ್ಥ ಮಾಡ್ಕೊಂಡ್ರೆ ನೋ ಪ್ರಾಬ್ಲಮ್, ಇಲ್ಲಿ ಹೋದ್ರೆ ಮೂರ್ಖತನ ಆಗ್ಬಿಡ. ಅರ್ಥ ಮಾಡ್ಕೊಳ್ಳೋದೇ ಹೋಗ್ಬಿಟ್ರೆ ಮೂರ್ಖ. ಆಚೆ ನಿನ್ನೆ ಹೇಳಿದ್ದಾರೆ, ಎಲ್ಲಿ ಶಾಸ್ತ್ರಕ್ಕೆ ಅನುಕೂಲವಾಗತಕ್ಕಂಥ ವಿಚಾರ ಲೋಕದಲ್ಲಿ ಕಾಣ್ತೀವಿ ಅವ್ರದ್ದು ಅಪ್ಲೈ ಮಾಡ್ಕೊಳ್ಳಿ, ತಪ್ಪಲ್ಲ. ಆದ್ರೆ ದೇವರಿಗೆ ನೇರ ಹೇಳ್ಬೇಕಾದ್ರೆ ಮಾತ್ರ ಇವ್ ಕೆಲಸಕ್ಕೆ ಬರೋದಿಲ್ಲ, ಅಷ್ಟೇ ಹೊರತು ಅರ್ಥ ಮಾಡಿಸೋದಕ್ಕೆ ಇರಲೇಬೇಕು, ತಪ್ಪಲ್ಲ ಅಂತ ಹೇಳ್ಬಿಟ್ಟು. ಸೈನ್ಸ್ ಓದೋರೆಲ್ಲ ಭಾರಿ ಮಡಿ ಮಾಡ್ಬೇಕು, ನ್ಯಾಯವಾಗಿ. ಸುಮ್ಮನೆ ಮಡಿ ಮಾಡ್ತಿರ್ತಾರೆ. ಸೈನ್ಸ್ ಓದಿದ ಮೇಲೆ ನಿಜವಾದ ಅರ್ಥನೇ ಆಗೋದಿಲ್ಲ. ಮಡಿ ಮೈಲಿಗೆ ಅಂತ ಹೇಳಿದ್ರೆ ಇವರೇ ಜಾಸ್ತಿ ಮೇಲೆ. ಡಾಕ್ಟರ್ ಮೊದಲಾದವ್ರು ಭಾರಿ ಹುಷಾರಿರ್ಬೇಕು, ಅಷ್ಟು ಗೊತ್ತಿದೆ ಅವರಿಗೆ ಏನೇನಾಗುತ್ತೆ ಅಂತ. ಎಸಿ ಒಳಗೆ ಕಂಡವ್ರನ್ನ ತಾವು ಬಿಡೋದಿಲ್ಲ, ಗೊತ್ತಾಯ್ತಿಲ್ಲ. ತಾದಿರ್ ತಾವು ಮನೆಯಲ್ಲಿ ಇದ್ಬಿಟ್ರೆ ಮನೆ ಬೈದಿಗೆ ಭಯ ಇರುತ್ತೆ. ಅದು ಓದಿದ್ ತಾವೇ ಫಾಲೋ ಮಾಡೋದಿಲ್ಲ. ಒಂದು ಪ್ರಶ್ನೆ ಕೇಳಿ ಉತ್ತರ ಪಂಡಿತ ಯಾಕೆ ಹೇಳಿದ್ರೆ ಫಾಲೋ ಮಾಡೋದಿಲ್ಲ ಅಂದ್ರೆ ಡಾಕ್ಟರ್ ಯಾಕೆ ಫಾಲೋ ಮಾಡೋದಿಲ್ಲ ಹಾಗಿದ್ರೆ? ಅದು ಹತ್ರ ಇದು ಉತ್ತರ ಅಷ್ಟೇ. ಅಂದ್ರೆ ತಿಳಿಸೋರು ಮಾಡದೇ ಇರೋದೇ ಸಾವಿರ ಕಾಟದ ಸಾಮಾನ್ಯ. ಮಾಡಿದ್ರೆ ಮಾತ್ರ ಸೀರಿಯಸ್ ಫಸ್ಟ್ ಕ್ಲಾಸ್ ಮಾಡುತ್ತೆ. ಪ್ರತಿಯೊಬ್ಬರು ತಮ್ಮ ಕೆಲಸದಲ್ಲಿ ಮಡಿಯಿಂದನೇ ಮಾಡ್ಬೇಕು. ಯಾಕೆ ಎಷ್ಟು ಜನ ಸಾಯ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು, ಪೋಲ್ ಹತ್ತಿರ್ತಾರೆ, ಸತ್ತೋಗ್ತಾರೆ. ಇದೆಲ್ಲ ಯೋಚನೆ ಮಾಡ್ಬೇಕು. ಈ ಇಷ್ಟು ತಿಳ್ಕೊಂಡ್ಬಿಟ್ರೆ ದೇವರ ಬಗ್ಗೆ ನಮಗೆ ಇದ್ದಾನೆ, ಕಾಣೋದಿಲ್ಲ, ಪ್ರತ್ಯೇಕ ಎಲ್ಲಾ ಪ್ರಾಬ್ಲಮ್ಗೂ ಉತ್ತರ ಸಿಕ್ಬಿಡ. ಕಿಂತೇನ ನಕೃತಂ ಪಾಪಂ ಚೌರೇಣ ಬ್ರಹ್ಮಹಾರಿಣ. ಆತ್ಮ ಅಂದ್ರು ಬ್ರಹ್ಮ ಅಂದ್ರು. ಆತ್ಮ, ಬ್ರಹ್ಮ, ವಿಷ್ಣು ಎಲ್ಲವೂ ಕೂಡ ಒಬ್ಬ ಪರಮಾತ್ಮನ ಹೆಸರುಗಳು. ಸ್ವಾತ್ಮಾನಂ ಪ್ರತಿಮಾಂ ವಾಪಿ ದೇವತಾಂತರಮೇವ ಚೇತನಾಚೇತನಂ ವಾ ಅನ್ಯತ್ ಧ್ಯಾಯೇದ್ಯ ಕೇಶವಸ್ಥಿತಿ. ಮುಂದೆ ತನ್ನನ್ನಾಗ್ಲಿ, ಪ್ರತಿಮೆಗಳನ್ನಾಗ್ಲಿ, ದೇವತೆಗಳನ್ನಾಗ್ಲಿ, ಯಾವುದೇ ಚೇತನನ್ನಾಗ್ಲಿ, ಜಡವನ್ನಾಗ್ಲಿ ಅದೇ ದೇವರು ಅಂತ ತಿಳ್ಕೊಂಡ್ರೆ ಅದು ಮಹಾಪಾಪ. ಅದೇ ದೇವರಲ್ಲ, ದೇವರು ಒಳಗಿದ್ದಾನೆ ಅಂತ ಹೇಳ್ಬೇಕು, ಅದು ಬೇರೆ. ನಿಮ್ಗೆ ಲೆಟರ್ ಬರುತ್ತೆ, ಕವರ್ ಬರುತ್ತೆ, ಕವರ್ ಇಟ್ಕೊಂಡು ಕೂತ್ಬಿಟ್ಟು ಏನ್ ಮಾಡ್ತೀರಿ ನೀವೀಗ? ಓಪನ್ನೇ ಮಾಡೋದಿಲ್ಲ. ಲೆಟರ್ ಬರೋದಿಲ್ಲ ಅಂದ್ರೆ ಮತ್ತೆ ಪೋಸ್ಟ್ ಮಾಡಿದ್ದಲ್ಲ, ಕವರ್ ಅದು ಓಪನ್ ಮಾಡಿ ನೋಡ್ಬೇಕಾ ಇಲ್ವಾ? ಓಪನ್ ಮಾಡಿದಾಗ ಏನಾಯ್ತು? ಲೆಟರ್ ಅದ್ರ ತಗೊಂಡು ಚೆಕ್ ಇತ್ತು, ಅದು ಇದೆ. ಎಲ್ಲ ಕುತ್ಕೊಂಡು ಹಾಗೆ ಕೈ ಮುಕ್ಕೊಂಡು ಕೂತಿದ್ದ ದಿವಸ ಅಷ್ಟೊತ್ತು ಏನಾಯ್ತು? ಎಕ್ಸ್ಪೈರ್ ಆಯ್ತು, ಹೋಗಿಬಿಡುತ್ತೆ. ಉಪಯೋಗಿಸ್ಬೇಕು, ಅಷ್ಟೊಳಗೆ ಉಪಯೋಗಿಸ್ಬೇಕಾದ್ರೆ. ಮಡಿ ಹಾಗೆ ಮಡಿ ಎಷ್ಟೊತ್ತು ಬರುತ್ತೆ ಅಂತ ಒಂದು ನಿಯಮ ಇದೆ. 3 ತಿಂಗಳು ಚೆಕ್ ಕೊಡ್ತಾರೆ, ಕೆಲವು ಕಡಿಮೆ ಕೊಟ್ಟಿರ್ತಾರೆ. ಅದಕ್ಕೆ ತಕ್ಕಂತೆ ನಡ್ಕೊಂಡ್ರೆ ಕೆಲಸ ಆಗುತ್ತೆ ಅಷ್ಟೇ.
ಯೋ ಅನ್ಯದ್ ವಿಷ್ಣು ರೀತಿ ಧ್ಯಾಯೇತ್ ಜಾನೀಯಾದ್ವಾ ಹರಿಂ ತಥಾ ವಿಷ್ಣುವನ್ನ ಮನುಷ್ಯ ಜೀವ ಅಂತ ತಿಳಿಬಾರ್ದು, ಜಡ ಅಂತ ತಿಳಿಬಾರ್ದು. ಜಡ ಜೀವಗಳನ್ನ ವಿಷ್ಣು ಅಂತಾನೂ ತಿಳಿಬಾರ್ದು. ಅದಕ್ಕೆ ಜೀವ ಜೀವ ಭೇದ ಅಂದ್ರೆ ಜೀವೇಶ್ವರ ಭೇದ ಅಂದ್ರೆ ಜೀವೇಶ್ವರ ಈಶ್ವರ ಜೀವ ಭೇದನೂ ಹೌದು, ಜೀವ ಈಶ್ವರ ಭೇದನೂ ಹೌದು. ಈ ರೀತಿ ಆ ರೀತಿ ಅಲ್ಲ, ಎಲ್ಲ ರೀತಿ ಉತ್ತರ ಒಂದೇ. ಯತ್ಕಿಂಚ ಯೋನ್ಯಥಾ ವಿಷ್ಣು ರೀತಿ ನೋಡಿ, ಬ್ರಹ್ಮ ಆಯ್ತು, ಆತ್ಮ ಆಯ್ತು, ವಿಷ್ಣು ಬಂತೀಗ. ಜಾಯೇದ್ ವಿಷ್ಣುರನ್ಯದೀತಿ ಸ್ಮವ ಅನ್ಯಥಾ ಧ್ಯಾನ ದೋಷೇಣ ಸೋ ಅಂಧೇ ತಮಸಿ ಮಜ್ಜತೆ. ಕಣ್ಣಲ್ಲಿ ಯಾವ್ದೋ ತಿಳ್ಕೊಂಡ ಕಣ್ಕೊಂಡು ಕತ್ಲ ಬಂದ ಕಾಣೋದೇ ಇಲ್ಲ, ಬರೀ ಕತ್ಲೆ ಎಲ್ಲ. ಸರಿಯಾದ ಔಷಧಿ ಕೆಲವರು ಎಕ್ಕೆಗೆ ತರ್ತಿರಲ್ಲ, ಎಕ್ಕೆ ಕಣ್ಣು ಹಾಕೊಂಡು ಇಮ್ಮಿಡಿಯೇಟ್ ಕಣ್ಣು ಭಾರಿ ಡೇಂಜರಸ್. ಅದು ಬಹುಶಃ ಕಥೆಯಲ್ಲೇ ಬರುತ್ತೆ. ಅದು ಗೊತ್ತಾಯ್ತು, ಎಕ್ಕೆ ತಿಂದ್ಬಿಡ್ತಾನೆ, ಕಣ್ಣು ಹೋಗ್ಬಿಡ, ಎಕ್ಕೆ ಹಾಲು ತಿಂದಾಗ ಕತೆ ಬಂದಿದೆ. ತಿನ್ನೋಬಾರ್ದು, ಹಾಲು ಬಿದ್ದರೆ ಇಮಿಡಿಯೇಟ್ ಆಗಿ ಅದು ಆಂಟಿ, ಅದು ಸುಟ್ಟಾಕ್ಬಿಡತ್ತೆ. ಅದೇ ಸತ್ಯಗಳು. ಮತ್ತೆ ಯಾವ್ದೋ ನೀವು ಗಂಧ ಹಚ್ಕೊಳಕ್ಕಾಗತ್ತಾ? ಪ್ರತಿಯೊಂದಕ್ಕೂ ತಂದೆ ನಿಯಮಗಳಿದೆ. ಎಲ್ಲ ಒಂದೇ ರೀತಿ ಲೆಕ್ಕ ಹಾಕಿದ್ರೆ ತಪ್ಪಾಗುತ್ತಾ? ಆಸಿಡ್ ಒಂದೇ, ನೀರು ಒಂದೇನಾ? ಎಲ್ಲ ಆಸಿಡ್ಗಳು ಒಂದೇನಾ? ಮತ್ತೆ ಈ ನೆಲ್ಲಿಕಾಯಿ ಹುಡಿನೇ ಬೇರೆ, ನಿಂಬೆ ಹುಡಿನೇ ಬೇರೆ, ಹುಣಸೆ ಹುಡಿನೇ ಬೇರೆ. ಎಷ್ಟು ಹುಡಿಯಲ್ಲಿ ಎಷ್ಟು ಭೇದ ಇದೆ, ಪ್ರತಿಯೊಬ್ಬ ಸಿಹಿಯಲ್ಲಿ ಎಷ್ಟು ಭೇದ ಇದೆ. ಆಚಾರ ಸಿದ್ಧಾಂತ ಪ್ಯೂರ್ ಸೈನ್ಸ್ ಅದು, ಗೊತ್ತಾಯ್ತಾ? ಅದು ಕೆಲಸಕ್ಕೆ ಬರದೇ ಮಾಡಾಕ್ಬಿಟ್ಟಿದ್ದಾರೆ, ಏನಿಲ್ಲ. ಅರ್ಥ ಆಯ್ತಾ? ಫಾಲೋ ಮಾಡ್ತಾ ಹೋದ್ರೆ ಜಗತ್ ಹೇಗಿದೆ ಎಂಬುದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಆಗ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ. ಎಷ್ಟು ಶಕ್ತಿ ದೇವರು. ಅದೇ ಹೇಳಿದ್ದೆ ಈಗ ಇದೆಲ್ಲ. ಯೋ ಅನ್ಯದಿಷ್ಟು ರೀತಿ ಧ್ಯಾಯೇತ್ ವಿಷ್ಣುರ್ ಅನ್ಯದೀತಿ ಸ್ಮವ ಮಹಾತಮಸಿ ಮಗ್ನಸ್ಯ ತಸ್ಯ ದೈವೋತ್ಥಿತಿ ಕ್ವಚಿತ್. ಆಮೇಲೆ ಸರಿ ಮಾಡ್ಕೊಳ್ತೀವಿ, ಬಿಡಿ ಅಂದ್ರೆ ಆಮೇಲೆ ಸರಿ ಮಾಡ್ಕೊಡೋದು. ಅಂದ ವಾಪಸ್ ಬರ್ಲಕ್ ಸಾಧ್ಯನೇ ಇಲ್ಲ. ಬಾವಿಯಲ್ಲಿ ಬಿದ್ರೆ ಎತ್ತೋದು ಕಷ್ಟ ಇದೆ, ಅಂತ ಯಾರು ಇರ್ತಾರ ಅದನ್ನ. ಅದು ಚರ್ತು ಯತ್ಕಿಂಚಿತ್ ಅನ್ಯಥಾ ಸಮಸ್ತಂ ಅನ್ಯಥಾ ಧ್ಯಾತ ಮಂಜಸ. ಒಂದಿರದೆ ಬಂದು ತಪ್ಪು ತಿಳಿದ್ರೆ ಅದರಿಂದ ಜಾತುರ್ ಮಹಾದೋಷಕರಂ ಕಿಮು ಸರ್ವೇಶ್ವರೋ ಹರಿಹಿ. ಯಾವುದೇ ವಸ್ತುವನ್ನು ತಪ್ಪು ತಿಳಿದ್ರು ಕೂಡ ತಪ್ಪೇ. ಇನ್ನು ದೇವರನ್ನು ತಪ್ಪು ತಿಳ್ಕೊಂಡ್ರೆ ಭಾರಿ ತಪ್ಪು. ಅದಕ್ಕೆ ಕರೆಂಟ್ ಡೇಂಜರ್ ಅಂತ, ಎಲ್ಲದಕ್ಕೂ ಡೇಂಜರ್ ಅಂತ ಅರ್ಥ ತಿಳ್ಕೊಂಡಿರ್ಬೇಕು. ಡೇಂಜರ್ ಬೋರ್ಡ್ ಹಾಕಿರ್ತಾರೆ, ಹೆಚ್ಚು ಅಪಾಯ ಇದೆ ಅಂತ ಅರ್ಥ. ಬೇರೆ ಕಡೆ ಇದೆ ಕೆಲಸ ನಿಧಾನವಾಗಿ ಕಾಣಿಸುತ್ತೆ, ಅದು ಇಮ್ಮಿಡಿಯೇಟ್ ಕೊಡೋದು, ಅದಕ್ಕೆ ಬೋರ್ಡ್ ಹಾಕ್ತಾರೆ ಅಷ್ಟೇ. ಎಲ್ಲ ಕಡೆ ತಪ್ಪು ತಿಳ್ಕೊಂಡ್ರೆ ಅಪಾಯ ಎಲ್ಲಾ ಕಡೆ ತಪ್ಪಿದ್ದಲ್ಲ. ಯತ್ತೀಚ ಅನ್ಯಥಾ ಸಂಸ್ಥಂ ಅನ್ಯಥಾ ಧ್ಯಾತ ಮಂಜಸ್. ಎಷ್ಟು ಕೊಟೇಶನ್, ಎಷ್ಟು ಡಿಫರೆಂಟ್ ಕೊಡ್ತಾರೆ ಗೊತ್ತಾ? ಕೆಲವು ವೇದಗಳು, ಕೆಲವು ಭಾರತ, ಕೆಲವು ಪುರಾಣಗಳು, ಎಲ್ಲದರಲ್ಲೂ ಏನಿದೆ? ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ವಾದಿರಾಜ್ ಹೇಗೆ ಹೇಳ್ತಾರೆ, ಟೇಕಾರಾಜ್ ಹೇಗೆ ಹೇಳ್ತಾರೆ, ರಾಯರ್ ಹೇಗೆ ಹೇಳ್ತಾರೆ, ಇವೆಲ್ಲ ಏನ್ ತೋರಿಸುತ್ತೆ? ಎಲ್ಲರಲ್ಲೂ ದೊಡ್ಡವರಲ್ಲೆಲ್ಲ ಒಂದೇ ರೀತಿ ಚಿಂತನೆ ಇರೋದೆ, ಅದು ಸರಿಯಾದದ್ದು ಅಂತ ಅರ್ಥ. ಗಟ್ಟಿ ಮಾಡ್ಲಿಕ್ಕೆ ಯತ್ತೀಚಿದ್ ಅನ್ಯಥಾ ಸಂಸ್ಥಂ ಅನ್ಯಥಾ ಜ್ಞಾತ ಮಂಜಸ ಮಹಾದೋಷಕರಂ ವಿಷ್ಣು ಕಿಮು ಸರ್ವೇಶ್ವರೇಶ್ವರ. ಇವ್ರು ಯಾವ್ದಕ್ಕೂ ಜಹಾಂಗೀರಿ ಬರ್ಸಿರ್ತಾರೆ, ಜಿಲೇಬಿ ಮಾಡ್ಬಿಟ್ಟು ಗಲಾಟೆ ಮಾಡ್ತಾರೆ ಸೇವಾಕರ್ತರು. ನಾವು ಬರ್ಸಿದ್ದೇವೆ ಕೊಟ್ಟಿದ್ದೇವೆ ಅಂತ ಹೇಳಿ ಮಾಡ್ತಾರ ಇಲ್ಲ? ಐಟಮ್ಸ್ ಕೇಳ್ತಾರೆ ಏನ್ ಬೇಕು ಅಂತ ಹೇಳಿ. ನೀವೇ ಮಾಡಿ ಅಂದ್ರೆ ಇದು ಮಾಡ್ಬೇಕು ಅಂತ ಹೇಳಿ ಇಷ್ಟು ಕೇಳಿದಾಗ ಅಷ್ಟು ಕೊಟ್ಟಿದ್ರೆ ಅದ್ ಮಾಡಿದವರು ಏನ್ ಮಾಡ್ತಾರ? ಅವರು ಭಾರಿ ಜಗಳ ಮಾಡ್ತಾರೆ, ಸುಳ್ಳು ಜಗಳ ಬಡೋರಿರ್ತಾರ, ಸಿಕ್ಕೃತ ಬಿಡ್ತಾರ, ಬೇಕಾಷ್ಟು ಮಾಡ್ತಾರೆ. ಅಂದ್ರೆ ಏನ್ ಗೊತ್ತ ಅವ್ರಿಗೆ ಇದರಿಂದ? ಏನ್ ಗೊತ್ತಾಯ್ತು? ಜಗಳದಲ್ಲಿ ನಾವು ಕಲಿಬೇಕಾದ ಪಾಠ ಏನು ಅಂದ್ರೆ ವಸ್ತುಗಳಲ್ಲಿ ಭೇದ ಇದೆ. ಯಾವ್ದು ಲೆಕ್ಕ ಹಾಕಿದ್ರೆ ಕರೆಕ್ಟ್, ಅದು ಕೋರ್ಟ್ಗೆ ಹೋದ್ರೆ ಕರೆಕ್ಟ್ ಇದು. ಯಾಕೆ 2 ಸಿ ತಿನ್ಕೊಂಡು ಹೋಗಯ್ಯ ಅಂತ ಹೇಳೋದಿಲ್ಲ. ಹೌದು, ತಪ್ಪಾಗಿದೆ. ಜಡ್ಜ್ಮೆಂಟ್ ಕೊಡುತ್ತಾ ಇಲ್ಲ, ಹಾಗೆ ಕೊಟ್ಟೆ ಕೊಡು. ಯಾಕೆ ವಿಷಯ ಇರೋ ಸರಿಯೋ ತಪ್ಪ ಅಷ್ಟೇ ಪ್ರಶ್ನೆ. ಯತ್ಕಿಂಚಿದ್ ಅನ್ಯಥಾ ಸಂಸ್ಥಂ ಅನ್ಯಥಾ ಜ್ಞಾತ ಮಂಜಸ ಅನರ್ಥಕರಣಂ ಲೋಕೆ ಕಿಮು ಸರ್ವೇಶ್ವರೇಶ್ವರ. ನೋಡೋದಕ್ಕೆಲ್ಲ ಒಂದೇ ರೀತಿ ಕಾಣುತ್ತೆ, ಮೆಸೇಜ್ ಒಂದೇ, ದೃಷ್ಟ ಎಲ್ಲ ಬೇರೆ ಮಾಡಿರ್ತಾರೆ. ಪ್ರತಿಯೊಂದು ಕೂಡ ಏನಾಗಿರುತ್ತೆ? ಅದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ತಿಳಿತಾ? ವಸ್ತುವಿಂದ ತಪ್ಪಾಗಿ ತಿಳಿಬೇಡಿ ಅಂತ ಹೇಳಿದ್ರು. ವಸ್ತುವನ್ನ ದೇವರು ಅಂತ ತಿಳಿಬೇಡಿ, ದೇವರನ್ನ ವಸ್ತು ಅಂತ ತಿಳಿಬೇಡಿ. ಮತ್ತೆ ಏನು ಬಿ ಅಂತ ತಿಳಿಬೇಡಿ, ಬಿ ಅಂತ ತಿಳಿಬೇಡಿ. ಅನೇಕ ವಾಕ್ಯಗಳು ಬಂದು ಸಪರೇಟ್ ಆಗಿ ನೋಡೋದಕ್ಕೆ ರಿಪಿಟೇಷನ್ ಕಾಣುತ್ತಾ ಅಲ್ಲ. ಪ್ರತಿಯೊಂದರಲ್ಲೂ ಏನಿದೆ? ಒಂದು ಹೊಸದಾದ ಹಿರಿಮೆ ಇದೆ. ಸುಮ್ಮನೆ ಓದ್ಕೊಂಡು ಹೋಗ್ಬಿಡ್ತಾರೆ, ತಪ್ಪಾಗುತ್ತೆ. ಅದೇ ತಪ್ಪು. ಇದು ವಸ್ತು ಹೌದಲ್ಲ? ವಸ್ತು, ಯಾವ ವಸ್ತು ತಿಳಿದ್ರು ತಪ್ಪು ತಿಳಿದ್ರು ಅನರ್ಥನೇ. ಅರ್ಥ ಆಯ್ತಾ? ಯಾವ ವಸ್ತು ತಪ್ಪು ತಿಳಿದ್ರು ಕೂಡ ಅನರ್ಥ ತಪ್ಪಿದ್ದಲ್ಲ. ಅನರ್ಥದ ಡಿಗ್ರಿ ವೇರಿ ಆಗ್ಬೋದು ಅಷ್ಟೇನೆ. ಡಿಗ್ರಿ ವೇರಿ ಆಗ್ಬೋದು ಹೊತ್ತು ಪಾಯಸಕ್ಕೆ ಎಣ್ಣೆ ಹಾಕ್ಸ್ಕೊಂಡ್ರೆ ಹೇಗಿರ್ತದೆ? ಗೊತ್ತಾಯ್ತಾ? ಪಾಯಸಕ್ಕೆ ಎಣ್ಣೆ ಹಾಕಿ ಇದ್ರ ತುಪ್ಪ ಹಾಕಿ ಹೋಗ್ತಾರೆ. ಯಾವ್ದು ಉಪ್ಪಿ ತುಪ್ಪ ಕಳಿಸೋದು ಕೊಟ್ಟಿದ್ದ ವೇಸ್ಟ್, ತುಪ್ಪ ವೇಸ್ಟ್ ಮಾಡ್ದ ಲೆಕ್ಕ. ಒಂದು ಆಸೆ ಅದು. ಆದ್ರೆ ಅದಕ್ಕೆ ಲಿಮಿಟೇಷನ್ ಇದೆ.
ಲಾಸಲ್ಲೂ ತಾರತಮ್ಯ ಇದೆ, ಗೊತ್ತಾಯ್ತಾ? ಲಾಸಲ್ಲೂ ತಾರತಮ್ಯ ಇದೆ, ಗೇನಲ್ಲೂ ತಾರತಮ್ಯ ಇದೆ, ಅನ್ನಂತ ವಸ್ತುಲ್ಲೂ ತಾರತಮ್ಯ ಇದೆ, ಮೋಕ್ಷದಲ್ಲೂ ತಾರತಮ್ಯ ಇದೆ. ಆ ಆಂಗಲ್ ನೋಡ್ತಾ ಇರ್ಬೇಕು, ಅಥವಾ ಸುಮ್ಮನೆ ಕೇಳೋದಲ್ಲ, ಅಪ್ಲೈ ಮಾಡ್ಕೋತ ಕೇಳ್ತಿರ್ಬೇಕು. ಅನರ್ಥ ಕಾರಣಂ ಲೋಕೆ ಕಿಮು ಸರ್ವೇಶ್ವರೇಶ್ವರ. ಹೋಗ್ಬೇಕು, ಕಣ್ಣವ್ರನ್ನೇನೋ ಮಾಡಿದ್ರೆ ಅವ್ರ ಪಾಪ ಕೈಲಾದ್ರೆ ಸುಮ್ಮನೆ ಕೂತಿರ್ತಾರೆ. ಸಮರ್ಥ ಬಿಡ್ತಾನ, ತಪ್ಪು ತಿಳ್ಕೊಂಡ್ರೆ ಶಿಕ್ಷೆ ಕೊಡ್ತಾನೆ. ದೇವರಷ್ಟು ಸರ್ವೇಶ್ವರೇಶ್ವರ, ವಿಷ್ಣು ಸಹಸ್ರನಾಮ. ಇನ್ಯಾರು ಯಾರ ಮೇಲೆ ಫರ್ದರ್ ಅಪೀಲ್ ರೂಲ್ಡ್ ಔಟ್ ಇಲ್ಲೇ ಇಲ್ಲ. ಸುಪ್ರೀಂ ಕೋರ್ಟ್ ಮೇಲೆ ಡಿಸ್ಟೇ ಇನ್ನೊಂದು ಅಪೀಲ್ ಎಲ್ಲಿ ಹೋಗ್ಬೇಕು ಅವನೀಗ? ಮುಗಿದೋಯ್ತು ಅಷ್ಟೇ. ಕಿಂಚಿದ್ ಅನ್ಯಥಾ ಜ್ಞೇಯಂ ಧ್ಯೇಯಂ ವಾ ತೇನ ಕುತ್ರಚಿತ್ ಕಿಮು ಸರ್ವೋತ್ತಮೋ ವಿಷ್ಣುರ್ಗೇಯೋ ನೀಚತಯ ಕ್ವಚಿತ್. ಅದಕ್ಕೆ ನಾವು ಸ್ಟೀಲ್ ಅಲ್ಲಿ ತಪ್ಪಾದ್ರೂ ತಪ್ಪೆ, ಹಿತ್ತಾಡಿ ತಗೊಂಡ್ರು ತಪ್ಪೆ ಆದರೆ ಚಿನ್ನ ತಗೊಂಡ್ರು ತಪ್ಪೆ. ಆದ್ರೆ ತಪ್ಪಿನಲ್ಲಿ ಲಾಸ್ಟ್ ಬೇರೆ ಆಗುತ್ತೆ. ಆದ್ರಿಂದ ಚಿನ್ನ ತಗೋಬೇಕಾದ್ರೆ ಏನ್ ಮಾಡ್ತಾನೆ? ಬಹಳಷ್ಟು ಗಮನಿಸ್ತಾನ. ಆ ಸ್ಟೀಲ್ ಬೇಕು, ಎಲ್ಲ ಬೇಕು ಅವನಿಗೆ. ಈ ಸ್ಟೀಲ್ ಪಾತ್ರೆ ಇದಕ್ಕೆಲ್ಲ ಸ್ಟೀಲ್ ಶೀಟ್ ಎಲ್ಲ ಕೊಡ್ಬೇಕಾದ್ರೆ ಬೇಕೇ ಹೊರತು ಅದು ಗ್ಯಾರಂಟಿ ಬೇಕಿಲ್ಲ. ಇದಕ್ಕೆಲ್ಲ ಬೇಕು, ಯಾಕೆ ಲಾಸ್ ಎಷ್ಟಾಗುತ್ತೆ ಅವ್ರು ಯೋಚನೆ ಮಾಡಿ. ಹಾಲ್ ಮಾರ್ಕಿರ್ಬೇಕು, ಅದು ಜವಾಬ್ದಾರಿ ಬರುತ್ತೆ. ನೀವೆಲ್ಲ ನಿಮ್ಮಗ ಮೊಮ್ಮಗ ಬಂದ್ರು ಕೊಡ್ತೀನಿ ಆಯ್ತಾ ಅಂತ ಹೇಳಿತಾ. ಇದಕ್ಕಾಗಲ್ಲ, ತಗೊಂಡೋಗಿ ಬಂದ್ರೆ ನೀವು ಹಣೆ ಬಾರ ತಗೊಂಡೋಗ್ರಿ ಅಂತ ಹೇಳ್ತಾರೆ. ಅದು ಸರಿಯಲ್ಲ. ಕಿಂಚಿದ್ ಅನ್ಯಥಾ ಜ್ಞೇಯಂ, ದೇವರ ನಿತ್ಯ ವಸ್ತು, ಪರಿಪೂರ್ಣ ವಸ್ತು. ಮೋಕ್ಷ ಕೊಡೋ ಭಗವಂತ ನಮ್ಮಲ್ಲಿ ಯಾವಾಗಲೂ ಪ್ರತಿಷ್ಠಾನ ಕಾಪಾಡ್ತಾನೆ. ಆದ್ರಿಂದ ದೇವ್ರ ಬಗ್ಗೆ ಏನು ಹಾಕ್ಬಿಡುದು, ತಪ್ಪು ತಿಳಿದಕ್ಕೆ ಅವಕಾಶ ಕೊಡ್ಲೇ ಕೊಡುದು. ನೋಡಿ, ಸ್ನಾನದ ನೀರು ಬೇರೆ, ಕುಡಿಯೋ ನೀರು ಬೇರೆ. ಅರ್ಥ ಆಯ್ತಾ? ಈಗ ಸ್ನಾನದ ನೀರಿನ ಯಾಕೆ ಸ್ವಲ್ಪ ಗಮನ ಕೊಡೋ ಕಡಿಮೆ ಅಂದ್ರೆ ಒಳಗೆ ಹೋಗಲ್ಲ ಇದು ಒಳಗೆ ಹೋಗೋದ್ರಿಂದ ಏನಿದೆ? ಈಗ ಕುಡಿಯೋ ನೀರು ಬೇರೆ, ಇವೆಲ್ಲ ಗೊತ್ತಲ್ಲ, ಈಗ ರೀಸೈಕಲ್ ಮಾಡ್ತಾ ಇದ್ದಾರೆ ನೀರೆಲ್ಲ, ಗೊತ್ತಾಯ್ತಾ? ಅದನ್ನೆಲ್ಲ ಯಾವ್ದಕ್ಕೆ ಉಪಯೋಗಿಸ್ತಾರೆ? ಸ್ನಾನಕ್ಕೂ ಉಪಯೋಗಿಸಲ್ಲ, ಇದಕ್ಕೆ ಪೈರಿಗೆ ಉಪಯೋಗಿಸ್ತಾರೆ. ಎಲ್ಲ ಬೇರೆ ಸ್ನಾನಕ್ಕೂ ಉಪಯೋಗಿಸ್ತಾರೆ, ಕುಡ್ಲಿಕ್ಕೆ ಉಪಯೋಗಿಸೋರು ಗೊತ್ತಿಲ್ಲ. ಅದು ಸಾಧ್ಯ ಇಲ್ಲ. ಎಷ್ಟೇ ಕ್ಲೀನ್ ಆದ್ರೂ ಕೂಡ ನೀವು ಕೂಡಿ ಅಂತ ಕ್ಲೀನ್ ಮಾಡೋದು ಬೇರೆ, ಅಲ್ಲಿ ಬಡಿಸಿದ್ರೆ ಊಟ ಅಡಿಗೆ ಹಾಕಿರುತ್ತೆ, ಅನ್ನ ಹಾಕಿದ್ರೆ ಆ ಕ್ಲೀನ್ನೆಸ್ ಸಾಲದು. ಅದಕ್ಕೆ ತಟ್ಟೆ ಬೇರೆನೇ ಆಗ್ಬೇಕು, ಎಲೆ ತಟ್ಟೆ ಆಗ್ಬೇಕೆ ಹೊರತು ಎಲ್ಲದ ಮೇಲೆ ಹಾಕ್ಲಿಕ್ಕಾಗಲ್ಲ. ಅಂದ್ರೆ ಅದರ ಕ್ಲೀನ್ನೆಸ್ ತಾರತಮ್ಯ ಇದೆ ಅಂತ ತೊಳೆದ್ರಲ್ಲಿ ಭಾರಿ ವ್ಯತ್ಯಾಸ. ಅದು ಅಗ್ರೋದಕ್ಕೆ ತರಬೇಕು, ಆ ಭಾರಿ ವ್ಯತ್ಯಾಸ. ದೇವ್ರ ಪೂಜೆ ನೀರು ತರ್ತಾರ, ನೀರು ಭಾರಿ ಹೈ ಕ್ವಾಲಿಟಿ ಇರ್ಬೇಕು. ಅಂದ್ರೆ ನಾವು ಸ್ನಾನ ಮಾಡಿದ್ರೆ ದೇವ್ರ ಸ್ನಾನ ಮಾಡಿಸೋ ನೀರು ಬೇರೆ, ವ್ಯತ್ಯಾಸ ಬಂದಾಗ. ಬೇಬಿ ಸೋಪ್ಗಳೇ ಬೇರೆ, ದೊಡ್ಡವ್ರ ಸೋಪ್ ಸಾಕಲ್ಲ. ಯಾಕೆ? ಅವ್ರ ಮೈಂಡ್ ತುಂಬಾ ಸ್ಕಿನ್ ಬಹಳ ಡೆಲಿಕೇಟ್ ಇರೋದ್ರಿಂದ ಈ ಮೇಲೆ ಅಪಾಯ ಇದೆ ಸ್ಕಿನ್ಗೆ. ಇವೆಲ್ಲ ತಾರತಮ್ಯ ಹೇಳೋದ್ರಿಂದ ಆಚಾರ್ಯ ಹೇಳ್ತಾರೆ, ಎಲ್ಲೂ ತಪ್ಪು ತಿಳಿಲಕ್ಕೆ ಹೋಗಬೇಡಿ. ಅದಕ್ಕೆ ಮಿಥ್ಯೋಪಾಸನೆ ಅಥವಾ ಅತ್ಯಂತ ಅಪಾಯಕ್ಕೆ ಕಾರಣ. ಕಿಂಚಿದನ್ಯಥಾ ಜ್ಞೇಯಂ ಧ್ಯೇಯಂ ವಾ ತೇನ ಕುತ್ರಚಿತ್ ಕಿಮು ಸರ್ವೋತ್ತಮೋ ವಿಷ್ಣುರ್ ಜ್ಞೇಯೋ ನೀಚತೆಯ ಕ್ವಚಿತ್. ದೇವರನ್ನ ಕಡಿಮೆ ಅಂತ ತಿಳ್ಕೊಂಡು ಇನ್ನೂ ಕಥೆ ಮುಗಿದೋಯ್ತು. ಹೈಯೆಸ್ಟ್ ಅನ್ನ ಲೋಯೆಸ್ಟ್ ಅಂತ ತಿಳ್ಕೊಳ್ಳೋದು, ಅಥವಾ ಸ್ವಲ್ಪ ಕಡಿಮೆ ತಿಳ್ಕೊಂಡ್ರೆ ಅಪಾಯನೇ. ಅದ್ರ ಪ್ಲೇಸ್ ಏನಿದೆ ಡ್ಯೂ ಪ್ಲೇಸ್ ಪ್ರಕಾರ ತಿಳ್ಕೊಬೇಕೆ ಹೊರತು ತಾರತಮ್ಯ ಹೆಚ್ಚು ಕಡಿಮೆ ಆಗಬಾರ್ದು. ಅದು ಪ್ರೋಟೋಕಾಲ್ ಅಂತೀವಲ್ಲ, ಕೂಡಿಸ್ಬೇಕು. ಅದೆಲ್ಲ ಆರ್ಡರ್ ಇರುತ್ತೆ, ಫಾಲೋ ಮಾಡ್ಲೇಬೇಕಲ್ಲ. ಅವ್ರು ಬರೀ ಇದೆಲ್ಲ ಕೆಲಸನೇ ಕಳ್ಕೊಂಡ್ಬಿಡ್ತಾನೆ. ತಪ್ಪು ಮಾಡ್ಬಿಟ್ರೆ ಎಷ್ಟೋ ಸಲ ಅದು ಸಸ್ಪೆಂಡ್ ಆಗ್ತಾನೆ, ಡಿಸ್ಮಿಸ್ ಆಗ್ಬಿಡ್ತಾನೆ. ತಸ್ಮಾತ್ ವಸ್ತು ಯಥಾರೂಪಂ ಜ್ಞೇಯಂ ಧ್ಯೇಯಂಚ ಸರ್ವದ ಉಪಸಂಹಾರ. ಅದ್ರಿಂದ ಯಾವುದೇ ವಸ್ತುವನ್ನ, ವಸ್ತು ಶಬ್ದಕ್ಕೆ ಡೈರೆಕ್ಟ್ ದೇವರಂತನೇ ಇದೆ. ಯಾಕೆ? ಸದಾ ಇರುವ ವಸ್ತು ದೇವರು ಒಬ್ಬನೇ. ಆದ್ರಿಂದಾಗಿನೇ ವಸ್ತು ಅಂದ್ರೆ ಮುಖ್ಯ ಅರ್ಥನೇ ದೇವರೇ. ಈ ಪದ ಇಲ್ಲಿ ಬಂದಿದೆ, ನೆನ್ಪು ಮಾಡ್ಕೋಬೇಕು. ಎಲ್ಲಿ? ಸಮಸ್ತ ವಸ್ತು ನೆಸನಂ ಯಥ ಅಲ್ಲಿ ಹೇಳ್ತಾರೆ. ಇನ್ನೊಂದು ಸಮಸ್ತ ವಸ್ತು ಪ್ರಣತಿಂ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇದೆ, ಧರ್ಮ ಪ್ರೌಚ್ಯತ ಗೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ. ಅಲ್ಲಿ ಆಚಾರ್ಯ ಬಾರಿತಾರೆ, ವಸ್ತು ಅಂದ್ರೆ ನಾರಾಯಣ ಸದಾ ಕಾಲ ಇರ್ತಾರೆ, ಎಲ್ಲಾ ಕಡೆ ಇರ್ತಾರೆ. ಆದ್ರೆ ದೇವ್ರ ವಸ್ತು ಅಂತ ಕರೀತಾರೆ. ಅರ್ಥ ಆಯ್ತಾ? ಒಡವೆ ವಸ್ತ್ರ ಹುಷಾರು ಅಂತಾರೆ. ವಸ್ತ್ರ ಅಂದ್ರೆ ಯಾವ ವಸ್ತ್ರ? ಅಲ್ಲ, ಒಡವೆ ವಸ್ತ್ರ ಹುಷಾರು ಅಂದ್ರೆ ರೇಷ್ಮೆ ವಸ್ತ್ರ ಅಂತ. ಅಲ್ಲಿ ಒಡವೆ ವಸ್ತ್ರಗಳು ಅಂದ್ರೆ ಏನರ್ಥ? ಅಲ್ಲಿ ರೇಷ್ಮೆ ಒಡವೆ ಎಲ್ಲ ಮಾಡ್ಕೊಂಡಿರ್ತಾರೆ. ಒಡವೆ ವಸ್ತು ಬಹಳ ಇಂಪಾರ್ಟೆಂಟ್. ಒಡವೆ ಮತ್ತು ವಸ್ತ್ರಗಳು ಅತಿ ಮುಖ್ಯವಾದ ರೋಲ್ ಇಲ್ವಾ? ಎರಡು ಪರ್ಚೇಸ್ ಮಾಡಿದ್ರೆ ಕೆಲಸ ಮಾಡಕ್ ಆಗೋದೇ ಇಲ್ಲ. ಅವು ಹುಷಾರು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ವಸ್ತು ಅಂದ್ರೆ ಪರಮಾತ್ಮನೇ. ತಸ್ಮಾತ್ ವಸ್ತು ಯಥಾರೂಪಂ ಧ್ಯೇಯಂ ಧ್ಯೇಯಂಚ ಸರ್ವದಾ ಕಾರಣಂ ಪುರುಷಾರ್ಥಸ್ಯ ನಾನ್ಯಥಾ ಭವತಿ ಕ್ವಚಿತ್. ಪುರುಷಾರ್ಥ ಕಾರಣ ಬೇಕಾದ್ರೆ ಹೀಗೆ ಇರಬೇಕು ಅಂತ ಹೇಳಿ. ಯಾರಿಗೆ ಅಮ್ಮ ಮಾಡಕ್ ಹೋದ್ರು ಒಂದು 10,000 ಕೊಟ್ಟಿದ್ದ, ಇದನ್ನ ಹಾಕೊಂಡ್ಬಿಟ್ಟ ಪೋಸ್ಟ್ ಬಾಕ್ಸ್ ಅಲ್ಲಿ. ಏನಾಯ್ತು ಅದೀಗ? ಅದು ಹೋಗೋದಿಲ್ಲ ಅಲ್ಲ, ವಾಪಸ್ಸು ಸಿಗೋದಿಲ್ಲ, ಹೋಯ್ತಲ್ಲಿಗೆ.
ಟೋಟಲ್ ಲಾಸ್. ಯಾಕೆ ಸ್ವಲ್ಪ ಮಾಡಿದ ತಪ್ಪಿಗೆ ಸುಲಭ ಇಲ್ಲೇ ಹಾಕ್ಬಿಟ್ರೆ ಆಯ್ತಲ್ಲ ಅಂತ ಹಾಕಿದ್ವಿ. ಎಷ್ಟೊಂದ್ರೆ ಕವರಲ್ಲಿ ಇಟ್ಟು ಹಾಕ್ಬಿಡ್ತಾರಲ್ಲ, ಕವರ್ ಯಾರು ಬೇಕಾದ್ರೂ ಓಪನ್ ಮಾಡ್ಬೋದು. ಅದನ್ನ ಕೇಸ್ ಹಾಕಿ ನಡೆಯಲ್ಲ. ಅದು ಕವರಲ್ಲಿ ಇಟ್ಟಿದ್ದೆ ಅವ್ನು ತಗೊಂಡಿದ್ದಾನೆ ಅಂತ ಕೇಸ್ ಹಾಕಿ ನಡೆಯೋದಿಲ್ಲ. ಯಾಕೆ ಹಾಗೆ ಹಾಕ್ಬಾರ್ದು ನಿಯಮ ಇದೆ. ಯಾಕೆ ಕಳಿಸ್ಬೇಕು ಅದನ್ನ? ಎಂಬುದಲ್ಲೇ ಕಳಿಸ್ಬೇಕು. ನೀ ಯಾಕೆ ಹಾಕಿದ್ವಿ? ಫಸ್ಟ್ ದುಡ್ಡು ಉಳಿಸಕ್ ಹಾಕಿದ್ದೀವಿ ಅಂತ ನಾವು ಕಳ್ಕೊಂಡು ಹೋಗೋದಕ್ಕೆ. ಎಂಬುದು ರೆಸ್ಪಾನ್ಸಿಬಿಲಿಟಿ ಇದೆ. ರೆಸ್ಪಾನ್ಸಿಬಿಲಿಟಿ ಇಲ್ಲ. ನಿಯಮಕ್ಕೆ ತಕ್ಕಂತೆ ಮಾಡಿದ್ರೆ ಜವಾಬ್ದಾರ, ನಿಯಮ ಮೀರ್ ಮಾಡಿದ್ರೆ ಜವಾಬ್ದಾರರಲ್ಲ. ಅದು ಯಾವ್ದನ್ನ ಯಾಕೆ ಕಳಿಸ್ಬೇಕು ಅಂತಿದ್ರೆ ಹಾಗೆ ಕಳಿಸ್ಬೇಕು. ಹೇಗೆ ರಿಸೀವ್ ಮಾಡ್ಬೇಕು ಹಾಗೆ ರಿಸೀವ್ ಮಾಡ್ಬೇಕು. ತಸ್ಮಾತ್ ವಸ್ತು ಯಥಾ ರೂಪಂ ಧ್ಯೇಯಂ ಧ್ಯೇಯಂಚ ಸರ್ವದ. ಕೆಲವು ಯಾವ್ದೋ ವಸ್ತು ಕೇಳ್ತಾರೆ, ಅಲ್ಲೊಂದೇ ಕೊಡಿ ಅಂತ ಹೇಳ್ತಾರೆ. ಮುಟ್ಟಿ ಕೊಟ್ಬಿಟ್ರೆ ಅವ್ರು ಮಡಿಯೋಗಿ ಕೇಳಿದಾಗ ಏನ್ ಮಾಡ್ಬೇಕು? ಕೊಡೋದಕ್ಕೆ ಎತ್ತಿ ಹಾಕ್ಬೇಕು, ಕೊಟ್ಟಾಗ ಎತ್ತಿಸ್ಕೋಬೇಕು. ಭಾರಿ ಭಕ್ತಿ ಅಂತ ಮುಟ್ಟಿ ನೋಡ್ಬಿಟ್ರೆ ಬದೀತಾರೆ. ಅದಿವೆಲ್ಲ ಎಷ್ಟು ಸೂಕ್ಷ್ಮ ವಿಚಾರಗಳು ಇವತ್ತು ನಡೀತೀವಿ. ಅವ್ರು ಗೊತ್ತೇ ಇಲ್ಲ. ಆದ್ರಿಂದ ಮಡಿ ಹೆಸರಿ ಬಡಿ ಆಗತ್ತೆ ಹೊರತು ನಿಜವಾದ ಮಡಿ ಮಾಡೋದು ಅದು ಸುಲಭ ಅಲ್ಲ. ಬಡಿಸ್ಬೇಕಾದ್ರೆ ಬಿಡಿಸ್ಬಿಡ್ತಾರೆ. ಆಯ್ತಾ, ಸಮಾಧಾನ ಬಡಿಸ್ಬೇಕಾದ್ರೆ ಅರ್ಜೆಂಟ್ ಹೋಗ್ತಿರ್ತಾನೆ, ಹೇಳೋರೆಲ್ಲ ಕೇಳೋರು. ಅವ್ನು ಯಾರು ಬಡಿಸ ಅಭ್ಯಾಸನೂ ಇರೋದಿಲ್ಲ. ಮಡಿ ಅಂತೂ ಗೊತ್ತೇ ಇಲ್ಲ ಅವನಿಗೆ. ಯಾಕೆ ಕೊಟ್ಕೊಡೋದು ಅಂತ ಕೇಳೋದು. ಇಂಥ ವ್ಯವಸ್ಥೆ ಇದ್ದಾಗ ರೋಗ ರುಜಿನ ಬರೋದು ಇನ್ನೇನಾಗತ್ತೆ ಅಲ್ಲಿ. ತಸ್ಮಾತ್ ವಸ್ತು ಯಥಾರೂಪಂ ಧ್ಯೇಯಂ ಧ್ಯೇಯಂಚ ಸರ್ವದಾ ಕಾರಣಂ ಪುರುಷಾರ್ಥಶ್ಚ ನಾನ್ಯಥಾ ಭವತಿ ಕ್ವಚಿತ್. ಪುರುಷಾರ್ಥ ಅಂದ್ರೆ ಏನು? ಪುರುಷ ಬಯಸ್ತಕ್ಕಂಥ ವಸ್ತು. ಒಬ್ಬ ವ್ಯಕ್ತಿ ಯಾವ ಫಲ ತಗೊಂಡು ಇಷ್ಟಪಡ್ತಾರೋ ಫಲ ಸಿಗಬೇಕಾದ್ರೆ ಅದೇ ರೀತಿ ನಡ್ಕೋಬೇಕು. ಈಗ ವೇಟ್ ನೋಡ್ತೀರಿ ಅದರಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಇಟ್ಟಿರ್ತಾರಲ್ಲ, ಈಗ ವೇಯಿಂಗ್ ಮಿಷಿನ್ ಇರುತ್ತಲ್ಲ, ₹1 ಕಾಯಿನ್ ಹಾಕ್ಬೇಕಷ್ಟೇ. ಅದಕ್ಕೆ ನೀವು ಗೋಲ್ಡ್ ಕಾಯಿನ್ ಹಾಕಿದ್ರು ಕೊಡೋದಿಲ್ಲ. ಗೊತ್ತಾಯ್ತಾ? 10 ಗ್ರಾಮ್ಸ್ ಗೋಲ್ಡ್ ಹಾಕಿರುತ್ತೆ ಓಪನ್ ಆಗಲ್ಲ. ಅದು ಏನ್ ಬೇಕದಕ್ಕೆ? ಅದು ಅದೇ ಕಾಯಿನ್ನೇ ಹಾಕ್ಬೇಕಂತೆ. ಅದು ಇಷ್ಟೊಂದು ಹಾಕಿಟ್ಟು ಬುದ್ಧಿ ಬೇಡ ಅಂತ ಕೇಳಿದ್ರೆ ನಿನಗೆ ಬುದ್ಧಿ ಬೇಡ ಅಂತ ಹೇಳ್ಬೇಕು. ಅವ್ರಿಗೆಲ್ಲ ನಿನಗೆ ಬುದ್ಧಿ ಇಲ್ಲ. ಫಸ್ಟ್ ಯಾವ್ದು ಬೇಕೋ ಅದನ್ನೇ ಹಾಕ್ಬೇಕು. ಅದು ಸೆಟ್ ಮಾಡಿರ್ತಾರೆ, ಬೇರೆ ಹಾಕಿದ್ರೆ ಅಕ್ಸೆಪ್ಟ್ ಮಾಡಲ್ಲ. ನಿಯಮ ಇಲ್ಲೆಲ್ಲ ನಿಯಮ ಮಾಡ್ತಾರೆ. ದೇವ್ರ ಪೂಜೆ ಅಂತ ತೋಚದ್ ಮಾಡ್ಬಿಡ್ತಾನೆ. ದೇವ್ರಿಗೆ ಹೀಗೆ ಹಾಕ್ಬೇಕು. ತುಳಸಿ ಮತ್ತು ಹೂ ಜೊತೆಗೆ ಇಡಬಾರದು. ಯಾರೇ ತುಳಸಿ ತಂದ್ಕೊಂಡು ತುಳಸಿ ಹೂ ಒಟ್ಟು ಜೊತೆಗೆ ಇಡ್ಲೇಬಾರದು. ಗೊತ್ತಾಯ್ತಾ? ಎರಡು ಬೇರೆ ಬೇರೆ ಇರಬೇಕು. ಇದು ಅತ್ಯುತ್ತಮ ಪದಾರ್ಥ, ಅದು ಕಡಿಮೆ ಪದಾರ್ಥ. ಇದು ಕಂಪೇರ್ ಮಾಡಿದ್ರೆ ಬೇರೆ ಇಡಬೇಕು. ಕಲಸಿ ಇಡಬಾರ್ದು. ಮತ್ತೆ ಬರೀ ಕೈ ತಗೊಳ್ಬಾರ್ದು. ಹೂ ತಗೊಂಡು ಟೀ ಕೊಟ್ಟು ಇಸ್ಕೋಬಾರ್ದು. ಎಲೆಯಲ್ಲಿ ಕೊಡ್ಬೇಕು, ಇಲ್ಲ ಪತ್ತೆಯಲ್ಲಿ ಕೊಡ್ಬೇಕು. ಅವ್ರ ಕೈ ಯಾಕೆ ಕೈ ದವರ್ ಹತ್ತಿರುತ್ತೆ, ಅದು ಮೇಲ್ಗೆ ಆಗ್ಬಿಡ. ಅರ್ಥ ಆಯ್ತಾ? ನಮ್ಮ ಪೇಟ್ ಟಚ್ ಆಗಬಾರ್ದು. ತುಳಸಿನೂ ಹಾಗೇನೆ. ಇದು ಅದೆಲ್ಲ ಪದ್ಯಮಾನ ಬರೆದಿದೆ. ಪದ್ಯಮಾನ ಸರಿಯಾಗಿ ಓದಿ ಹೇಗೆ ಇಸ್ಕೊಡ್ಬೇಕು, ಹೇಗೆ ಕೊಡಬೇಕು, ಹೇಗೆ ಪ್ರಿಸರ್ವ್ ಮಾಡಬೇಕು. ತುಳಸಿ 10 ದಿವಸ ಬರುತ್ತೆ. ಹೂ ಬರೆದು ಸಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ಅವತ್ತೇ ಉಪಯೋಗಿಸ್ಬಿಡಬೇಕು. ಅವತ್ತೇ ಉಪಯೋಗಿಸ್ಬೇಕ ಹೊರತು ಮರುಸಿಕ್ಕೆ ಇಡಬಾರ್ದು. ಅದನ್ನು ಫ್ರಿಜ್ಜಲ್ಲಿ ಇಡ್ತೀವಿ, ಹಾಗಿಡ್ತೀವ್ರೆ ಅರ್ಥ ಇಲ್ಲ. ಇಡಬಾರ್ದು ಅಷ್ಟೇ ಹೊರತು ಬೇರೆ ಉಪಯೋಗಿಸ್ಬಿಡ್ಬೇಕಷ್ಟೆ. ಯಾವ್ದ ಮುಂದಿಂದ ಅದೆಲ್ಲ ಯಾರೋ ಕೊಟ್ಟದ್ದು ಅವ್ರು ಈ ಕಡೆ ಎಂಜಾಯ್ ಮಾಡ್ತೇವೆ. ತಿಂತಿರ್ತಾನೆ, ಚಮಚಾಲಿ ಕೊಟ್ಟಷ್ಟು ಯಾಕೆ ದೇವ್ರಿಗೆ ಹಾಕಕ್ ಬಂತದನ್ನ. ಅದಕ್ಕೆ ಕಂಡವ್ರ ಕೊಟ್ಟು ಯಾಕೆ ತಗೊಳ್ಬಾರ್ದು ಅಂದ್ರೆ ಅವ್ರಿಗೆ ಬರಿ ಗೊತ್ತೇ ಇಲ್ಲ ಪಾಪ ಅವ್ರು. ಆದ್ರಿಂದ ಇದು ಕಾಮನ್ ಅವೆಲ್ಲ ಇವತ್ತು. ಹೇಳಿದ್ನಲ್ಲ, ಅದಕ್ಕೇನೆ ಮನೆಯಲ್ಲೇ ಮಾಡಿ ಅಂತ ಹೇಳಿ ಟೀಕಾಯಿ ಹೇಳಿದ್ರು. ಮನೆಯಲ್ಲಿ ಬೆಳೆಸಿ ಇಲ್ಲ ಕಾಡಿಗೆ ಹೋಗ್ತಾನೆ. ಅದಕ್ಕೆ ಅದೇ ನೋಡ್ಬೇಕು. ನಮಗೆ ಯಾಕೆ ಹೇಳಿದ್ರು ಅನ್ಸುತ್ತೆ. ಇದೆಲ್ಲ ನೋಡಿದಾಗ ಅನ್ಸುತ್ತೆ ಕರೆಕ್ಟ್ ಹೇಳಿದ್ದಾರೆ. ಇಲ್ಲ, ಹೂ ಬಿಟ್ಟುಬಿಡಿ, ಮನಸ್ಸಲ್ಲಿ ಅನ್ಕೊಂಡು ಪೂಜೆ ಮಾಡಿ. ಆಯ್ತಾ? ಮನಸ್ಸು ದೇವ್ರು ತಗೊಂಡ್ಬಿಡ್ತಾರೆ. ಮನದೊಳಗೆ ಸುಂದರ ಪದಾರ್ಥ ಅವದೇನದ ಕೊಡೆ ಕೈಗೊಂಡು ಏನ್ ಮಾಡ್ತಾನೆ, ಅನಂತ ಮಡಿ ಮಾಡಿ ವಾಪಸ್ ಕೊಡ್ತಾನೆ. ನಾವು ಪ್ಯೂರಿಟಿ ಭಾರಿ ಮುಖ್ಯ. ಇವತ್ತಂತೂ ಹೂ ಯಾವ ತರ್ತ ಎಲ್ಲ ಹಾಕಿರ್ತಾರೆ, ಎಲ್ಲ ಆರಿಸ್ಕೊಂಡ್ಬಂದು ಮಾರಿಬಿಡ್ತಾರೆ. ಮತ್ತೆ ಹಾಕಿದ ತರ್ತಾನೆ ಮತ್ತೆ ಇಸ್ಕೊಳ್ತಾನೆ. ಇವೆಲ್ಲ ಭಾರಿ ಅನ್ಯಾಯಗಳು. ಎಲ್ಲಿ ಎಲ್ಲಿ ಅಲ್ಲ, ಎಲ್ಲ ಕಡೆ ಅಷ್ಟೇ ಅದು. ಅಲ್ಲ, ತಾರತಮ್ಯ ಇದೆ ಅಷ್ಟೇ ಹೊರತು ಇಲ್ದಿದ್ದ ಜಾಗನೇ ಇಲ್ಲ. ನೀವು ಇಲ್ಲಿ ಹಿಂದೆ ಹೋಗಿ ಯಾರು ಹೋಗ್ತಿರ್ತಾರೆ, ಕೆಲವು ಹುಡುಗಿ ಆರ್ಶೋತ ಹೋಗ್ತಾರೆ ಅಂತ ಗಾಡಿಗೆ. ಅವ್ರು ಇಷ್ಟು ದುಡ್ಡು ಕೊಡ್ತಾರೆ, ಇಸ್ಕೊಂಡೋಗ್ಬಿಡ್ತಾರೆ. ಒಂದು 10 ಪೈಸೆ ಕೊಟ್ಟರು ಸಾಕು ಅವ್ರಿಗೆ. ಅದ್ರ ದೇವ್ರಿಗೆ ಹಾಕ್ಲಿಕ್ಕೆ ಬರುತ್ತಾ? ಅದಕ್ಕೆ ಎಷ್ಟೋ ಕೊಟ್ಟು ಇಸ್ಕೊಳ್ಳೋದಿಲ್ಲ. ನೀವು ಮನೆಯಿಂದ ತಂದ್ರೆ ಕೊಡಿ, ಮತ್ತೆ ಅದು ನೀವು ಬಿಡಿಸ್ತಂದ್ರೆ ಕೊಡಿ, ಎಲ್ಲರೂ ಕೊಡಬೇಡಿ ಅಂತ. ಬೇಡ ಅಂತ ಹೇಳಿದಾರ. ಅಕ್ರೀತಾನೆ ಅಪ್ರದತ್ತಾನೆ ಪದ್ಯಮಾಲ ಆಯ್ತಲ್ಲ, ಕೊಂಡಿದ್ದು ತಗೋಬೇಡಿ ಅಷ್ಟೇ. ಇತಿ ಅಷ್ಟೇ. ಈ ಹೂವಿದೆ ಅಂತ ಹೇಳ್ಕೊಂಡು ಹಾಕ್ತಾ ಇರೋದು. ಇನ್ನೂ ಕರೆಕ್ಟ್ ಮಾಡಕ್ ಬರುತ್ತೆ, ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಇದ್ದಾಗ ಒಳ್ಳೇದು ಕೊಟ್ಟಾಗ ಇಲ್ಲ ಅಂತ ಬಿಡಬಾರ್ದು. ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಹೂವೇ ಇದೆ ಉಪಯೋಗ ಇಲ್ಲ ಅಂತ ಹೇಳ್ಬಾರ್ದು. ತಪ್ಪಾಯ್ತಾ? ಮಾನಸ ಪೂಜೆ ಎಂಬುದು ಅರ್ಥ ಇಲ್ಲದೆ ಹೋದ ಕಾಲಕ್ಕೆ ಅದು 2 ಯೂನಿಟ್ಗಳು. ಅದು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಹೋಗ್ಬಾರ್ದು.
ಇತಿ ಶ್ರುತಿ ಪುರಾಣೋಕ್ತಿ ಬಲತೋ ನ ಪ್ರತೀಕತಾ. ಇಷ್ಟೆಲ್ಲ ಶ್ರುತಿ ಪುರಾಣ ಎಲ್ಲವನ್ನು ಹೇಳಿಯಾಗಿದೆ ನಾವು. ಧ್ಯೇಯ ವಿಷ್ಣೋಹೋ ಗೊತ್ತಾಯ್ತಾ? ಕ್ವಚಿತ್ ಯಸ್ಮಾತ್ ಮಿಥ್ಯಾಜ್ಞಾನ ಮನರ್ಥದಂ. ಮಿಥ್ಯಾಜ್ಞಾನೇನ ತಮಃ ಜ್ಞಾನೇನೈವ ಪರಂಪರ. ಆ ಮಾತಿದೆಲ್ಲದಕ್ಕೂ ಅನ್ವಯ. ಒಂದು ಮಾತು ಇತ್ಯಭಿಪ್ರೇತ್ಯ ನಹಿ ಸ ಇತ್ಯಾಹ ಭಗವಾನ್ ಪ್ರಭು ಪ್ರತೀಕ ಸಂಸ್ಥಿತತ್ವೇನ ಧ್ಯೇಯೋ ವಿಷ್ಣುರ್ನ ಚ ಅನ್ಯತ. ಒಂದು ತೀರ್ಮಾನ ಏನು ಅಂದ್ರೆ ಪ್ರತೀಕ ಸಂಸ್ಥಿತತ್ವೇನ ಧ್ಯೇಯೋ ವಿಷ್ಣುರ್ನ ಚ ಅನ್ಯತ. ಪ್ರತೀಕ ಇದ್ದಾನೆ ಅಂತ ತಿಳ್ಕೊಂಡು ಪೂಜೆ ಮಾಡ್ಬೇಕೆ ಹೊರತು ಏನ್ ಮಾಡ್ಕೊಡುದು ಪ್ರತ್ಯೇಕಕ್ಕೆ ಮಾಡ್ತೀವಿ ಅಂತಾನು ಮಾಡಬಾರದು. ಗೊತ್ತಾಯ್ತಾ? ಪ್ರತ್ಯೇಕ ದೇವರು ಅಂತಾನು ತಿಳ್ಕೊಬಾರದು. ಪ್ರತ್ಯೇಕದೊಳಗೆ ದೇವರು ಇದ್ದಾನೆ ಅಂತ ಹೇಳಿ ಇದು ನಿರ್ಣಯ. ಅದ್ ಹೇಳ್ತಾ ತಾರತಮ್ಯ ಅಂತ ಹೇಳಿಲ್ಲ ಈಗಾಗ್ಲೇನೆ. ಬಂಗಾರದ ಪ್ರತಿಮೆ ಇದೆ, ಸನ್ನಿಧಾನ ಭಾರಿ ಜಾಸ್ತಿ ಅದರಲ್ಲಿ. ಅಲ್ವೋ ತುಂಬಾ ಇದೆ ಅದರಲ್ಲಿ. ಮೊದ್ಲು ಯಾವ್ದ್ರಿಂದ ಮಾಡಿದ್ದೀರಿ, ಮೆಟಲ್ ಯಾವುದು, ಮಾಡಿದವರು ಯಾರು, ಅಲ್ಲಿ ಶುರುವಾಯ್ತು. ಮತ್ತೆ ಒಂದೇ ಆಮೇಲೆ ಮಾಡಿದ ಶಿಲ್ಪಿ ಯಾರು, ಆವಾಹನ ಹೇಗೆ ಮಾಡಿದ, ಯಾರು ಪೂಜೆ ಮಾಡಿದವರು, ಪೂಜೆ ಮಾಡಿದ್ದ ಯಾರು, ಅದ್ರ ಮೇಲೆ ಡಿಪೆಂಡ್ ಆಗ. ಅದು ಅರ್ಚಕಶ್ಚ ತಪೋಬಲ, ಪ್ರತಿಷ್ಠಾಪಕ ಯಾರು ಅನ್ನೋದ್ರ ಮೇಲೆ ಅದು ಸನ್ನಿಧಾನ ಎಷ್ಟು ಯಾರೇ ಪೂಜೆ ಮಾಡಿದ್ರೆ ಸನ್ನಿಧಾನ ಹೋಗೋದೇ ಇಲ್ಲ. ಕೆಲವರು ಮಾಡಿದ್ರೆ ತಾತ್ಕಾಲಿಕ, ಕೆಲವ್ರದ್ದು ಇರೋದೇ ಇಲ್ಲ. ಕೆಲವ್ರು ಮಾಡಿದ್ರೆ ಸನ್ನಿಧಾನ ಬರೋದೇ ಇಲ್ಲ. ಗೊತ್ತಾಯ್ತಾ? ಕೆಲವು ಇರೋ ಸನ್ನಿಧಾನ ಹೋಗ್ಬಿಡುತ್ತೆ. ಆದ್ರಿಂದ ಮಾಡುದು ಅದಕ್ಕೆ ದೊಡ್ಡವರು ಕೊಟ್ಟ ಪ್ರತಿಮೆ, ದೊಡ್ಡವರು ಮಾಡಿ ಪೂಜೆ ಮಾಡಿದ್ದು, ದೊಡ್ಡ ಪ್ರತಿಷ್ಠಾಪನೆ ಮಾಡಿದ್ದು ಸ್ವಯಂ ವ್ಯಕ್ತ ಏನು ಮೇಲಿಗೆ ಆಗೋದೇ ಇಲ್ಲ. ಸಾಲಿಗ್ರಾಮ ಇದ್ದಾಗ ಅದು ವ್ಯಾಲ್ಯೂನೇ ಬೇರೆ. ಅವ್ರು ಮುಟ್ಟಿದ ಮಣ್ಣು ಹುಣಸೆ ಬೀಜ ಏನಾಯ್ತು, ಅದ್ ಬಿಟ್ಟು ಹುಣಸೆ ಬೀಜ ಕೊಟ್ಟರೆ ಏನಾಯ್ತು ಹೇಳಿಲ್ಲ. ಬರೀ ಇವತ್ತು ಇದ್ದಾರೆ, 800 ವರ್ಷ ಆದ್ರೂ ಕೂಡ ಬರೀ ಇದ್ದಾರೆ. ಭಾರಿ ಶ್ರೀಮಂತರು. ಅವತ್ತು ಹುಣಸೆ ಬೀಜ ಎಸ್ಕೊಂಡವ್ರು. ಅದ್ರ ಶಕ್ತಿ ಆಗ ಬದಕ್ ನಿದರ್ಶನ. ನಮಗೆ ನಂಬಿಕೆ ಬೇಕಾವಲ್ಲ. ಸುಮ್ಮನೆ ಓದೋದಿಲ್ಲ. ಫಸ್ಟ್ ಓದಿದ್ರೆ ನೋಡ್ಬೇಕು ಹೋಗಿ ಯಾವ ಸ್ಥಳದಲ್ಲಿ ಏನೇನಾಯ್ತು ಅಂತ. ಅದು ಫೀಲ್ಡ್ ವರ್ಕ್ ಅಂತೀವಲ್ಲ, ಹಾಗೆ ಫೀಲ್ಡ್ ವರ್ಕ್ ಮಾಡಿದಾಗ ಏನಾಗುತ್ತೆ ನಿಮಗೆ, ಹೌದು ಸರಿ ಅಂತ ಅನ್ಸುತ್ತೆ. ಇದ್ರ ಬರೀ ಕಥೆ ಆಗ್ಬಿಡತ್ತೆ ಅಷ್ಟೇ. ಅದಕ್ಕೆ ಮೊದಲು ಎಲ್ಲ ಕಡೆ ಓಡಾಡ್ತೀವಿ. ತೀರ್ಥಯಾತ್ರೆ ಅದಕ್ಕೆ ಮಾಡಕ್ ಶುರು ಮಾಡಿ. ಕೃಷ್ಣಾವತಾರವಾಚ ನೋಡ್ಬೇಕು. ಓ ಎಂಥ ಆಶ್ಚರ್ಯ, ಕೃಷ್ಣ ನಮ್ಮಂತರ ಕಲ್ಪನೆ ಬರುತ್ತಾ. ಇಲ್ಲಿ ಕೃಷ್ಣ ಬಂದ ನೋಡ್ತಿದ್ವಿ, ಏನ್ ಆಶ್ಚರ್ಯ, ಪ್ರತಿವೇದಿಕರು ಹಾಗಿದ್ರು. ಕಲ್ಪನೆ ಬಂದಾಗ ಆಗ ರೋಮಾಂಚನ ಆಗಷ್ಟು ಖುಷಿ ಆಗ್ತದೆ. ಬ್ರಹ್ಮಾಧಿಕಾರ ಅಲ್ಲಿ ಮುಗಿತು. ನಾಳೆ ಮುಂದಿನ ಅಧಿಕಾರ ಏನು ಅಂತ ನಾಳೆ